ऑरेंज करता ಅಲ್ಲಿನ ಕಾಟ್ ಕಡೆ ಚಿಕ್ ಚಿಕ್ ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಫಸ್ಟ್ ಆಫ್ ಆಲ್ ಸಾರಿ, ತುಂಬ ಜನ ಕಾಮೆಂಟ್ ಹಾಕ್ತಾಯಿದ್ರು ನನಗೆ ವಿಡಿಯೋ ಹಾಕಿ ಅಂತ ಹೇಳಿ. ನನ್ನ ಚಿಕ್ಕ ಮಗುವಿಗೆ ಹುಷಾರಿರಲಿಲ್ಲ, ಈಗಲೂ ಕೂಡ ಹುಷಾರಿಲ್ಲ. ಅವನಿಗೆ ಸೆಪ್ಟೆಂಬರ್ 8 ನಮ್ಮ ಹಬ್ಬ ಇತ್ತಲ್ಲ, ಹಬ್ಬ ಎಲ್ಲ ಆಗಲಿಕ್ಕೆ ಮುಂಚೆಯಿಂದನೂ ಸ್ವಲ್ಪ ಎಲ್ಲ ಕೆಮ್ಮೆಲ್ಲ ಬರ್ತಾಯಿತ್ತು. ಸಿಯೋನ್ಗೆ ಕೂಡ ಕೆಮ್ಮಿತ್ತು. ಸೊ ಅವನು ಸ್ಕೂಲಿಗೆ ಹೋಗಿ ತಗೊಂಡು ಬರ್ತಾನಲ್ಲ ಒಂದೊಂದು, ಹಾಗಾಗಿ ಚಿಕ್ಕ ಮಕ್ಕಳಿಗೆ ಬೇಗ ಸ್ಪ್ರೆಡ್ ಆಗೋದಲ್ಲ. ಸೊ ಸಿಯೋನ್ ಆದರೂ ಪರವಾಗಿಲ್ಲ, ಅವನಂತೂ ಸ್ಟೇಬಲ್ ಇದ್ದಾನೆ. ಇವನಿಗೆ ಸ್ವಲ್ಪ ಜಾಸ್ತಿ ಹುಷಾರಿಲ್ಲದೆ ಆಗುವಂಥದ್ದು, ಯಾಕೆಂದರೆ ಚಿಕ್ಕದಲ್ವ. ಸೊ ಈಗ ಕೂಡ ಅವನಿಗೆ ಕೋಲ್ಡ್ ಮತ್ತು ಕಾಫ್ ಇದೆ, ಹಾಗಾಗಿ ತುಂಬ ಕಿರಿಕಿರಿ ಮಾಡ್ತಾನೆ. ಸೊ ನನಗೆ ವೀಡಿಯೋಸ್ನ ಹಾಕಲಿಕ್ಕೆ ಆಗಲಿಲ್ಲ, ಬಟ್ ಇನ್ನೂ ಟ್ರೈ ಮಾಡ್ತೇನೆ ಹಾಕಲಿಕ್ಕೆ. ಬ್ಯಾಲೆನ್ಸ್ ಮಾಡ್ತಾ ಇದ್ದೇನೆ ನಾನು ನನ್ನ ಈ ಒಂದು ಹೌಸ್ ವರ್ಕ್ ಮತ್ತು ಕೇಕ್ ವರ್ಕ್, ಯೂಟ್ಯೂಬ್ ವರ್ಕ್ ಮತ್ತು ನನ್ನ ಕೆಲವೊಂದು ಪರ್ಸ್ನಲ್ ಮಕ್ಕಳಿಗಿರುವಂತಹ ವರ್ಕ್ ಅಂಥದ್ದೆಲ್ಲ ಬ್ಯಾಲೆನ್ಸ್ ಮಾಡುವಷ್ಟರಲ್ಲಿ ಸಂಜೆ ಆಗುವಾಗ ಅನ್ನಿಸ್ತದೆ ಎಡಿಟ್ ಮಾಡೋದೇ ಬೇಡ, ಮಲಗುವ ಫಸ್ಟ್ ಅಂತ ಹೇಳಿ. ಸೊ ಹಾಗೆ ಆಗ್ತಾ ಇರುವಂಥದ್ದು. ನಾಳೆ ಎಡಿಟ್ ಮಾಡ್ತೇನೆ ನಾಳೆ ಅಂತ ಹೇಳಿ ಇಟ್ಟು ಟೈಮೇ ಸಾಕಾಗಲಿಲ್ಲ ನನಗೆ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ಈ ವಿಡಿಯೋನ ನೋಡ್ತಾ ಇದ್ದೀರಾದರೆ ವೆಲ್ಕಮ್ ಟು ಮೈ ಚಾನಲ್. ಹಾಗೂ ನನ್ನ ಈ ಒಂದು ಚಾನಲ್ನಲ್ಲಿರುವಂಥ ವೀಡಿಯೋಸ್, ಈ ಒಂದು ವ್ಲಾಗ್ ಏನಿದೆ ಇದು ನಿಮಗೆ ಇಷ್ಟ ಆಗ್ತದೆ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ಸಬ್ಸ್ಕ್ರೈಬ್ ಆಗಲಿಲ್ಲ ಚಾನಲಿಗೆ ಆದರೆ ಇಷ್ಟರವರೆಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಆಯಿತಾ. ಮತ್ತು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಕೂಡ ಶೇರ್ ಮಾಡಿಕೊಡಿ. ಇಲ್ಲಿ ನಾನು ತೋರಿಸ್ತಾ ಇರುವಂಥದ್ದು ಬೆಳಿಗ್ಗೆಯ ಒಂದು ಕೆಲಸಗಳು. ಬೆಳಿಗ್ಗೆ ನಾನು ಚಾಗೆ ನೀರನ್ನು ಇಟ್ಟಿದ್ದೇನೆ ಮತ್ತು ಹಾಲನ್ನು ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇವತ್ತು ಬ್ರೇಕ್ಫಾಸ್ಟಿಗೆ ಚಪಾತಿ ಮಾಡಲಿಕ್ಕಿದ್ದೇನೆ. ಸೊ ಚಪಾತಿ ಹಿಟ್ಟನ್ನು ನಾನು ರಾತ್ರಿಯೇ ಮಿಕ್ಸ್ ಮಾಡಿ ಇಡುವಂಥದ್ದು, ಹೊರಗೆ ಇಡ್ತೇನೆ. ನೈಟ್ ಒಂದು 10 ಗಂಟೆ ಆಗುವಾಗ ಎಲ್ಲ ಹಿಟ್ಟನ್ನು ನಾದಿ ಹೊರಗೆ ಇಟ್ಟರೆ ಆಯಿತು, ಕವರ್ ಮಾಡಿ. ಸೊ ಬೆಳಿಗ್ಗೆ ಚಪಾತಿ ಮಾಡುವುದಂತ ಹೇಳಿ. ಇವತ್ತು ಸಿಯೋನ್ಗೆ ಸ್ಕೂಲಿಗೆ ಕೊಡಲಿಕ್ಕೆ ಅಂತ ಹೇಳಿ ಚಿಕನನ್ನು ಫ್ರೈ ಮಾಡಲಿಕ್ಕೆ ಅಂತ ಹಾಕಿದ್ದೆ. ಸೊ ಇಲ್ಲೇ ನಿಲ್ಲು ಅಂತ ಹೇಳಿ ಬಂದೆ, ಬಟ್ ಚಿಕ್ಕ ಮಗುವಿಗೆ ಈಗ ಮೇಲೆದೆಲ್ಲ ಸಿಗ್ತದೆ, ಗ್ಯಾಸ್ ಸ್ಟಾಪ್, ಅದರ ನಾಬ್ಸ್ ಎಲ್ಲ ಕೂಡ ಸಿಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಹಾಗಾಗಿ ಅವನ್ನೆಲ್ಲ ತಿರುಗಿಸ್ತಾನೆ ಮತ್ತು ಚಪಾತಿ ಮಾಡಲಿಕ್ಕೆ ಬಿಡಲಿಕ್ಕಿಲ್ಲ. ಹಾಗಾಗಿ ನಾನು ಸ್ವಲ್ಪ ಹೈಟಲ್ಲಿ ಉಂಟಲ್ಲ ಈ ಒಂದು ಡೈನಿಂಗ್ ಟೇಬಲ್, ಇಲ್ಲಿ ಬಂದಿದ್ದೇನೆ ಚಪಾತಿ ಮಾಡಲಿಕ್ಕೆ ಅಂತ ಹೇಳಿ. ಈ ರೀತಿ ಚಿಕ್ಕ ಮಕ್ಕಳಿರುವವರ ಮನೆಯಲ್ಲಿ ಕಾಮನ್ ಹೀಗೆ ಹುಷಾರಿಲ್ಲದೆ ಆಗುವಂಥದ್ದು. ನನಗೆ ಅಂದರೆ ಕೇಕಿದು ವರ್ಕ್ ಇರೋದ್ರಿಂದ ಸ್ವಲ್ಪ ಬ್ಯಾಲೆನ್ಸ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಸೋಷಿಯಲ್ ಮೀಡಿಯಾ ಮತ್ತು ಪರ್ಸ್ನಲ್ ಲೈಫ್, ಕೇಕಿದು ಅನ್ನುವಾಗ ಟೈಮ್ ಸಾಕಾಗೋದಿಲ್ಲ. ಇಲ್ಲಾಂದರೆ ನಾನು ಟ್ರೈ ಮಾಡ್ತಾಯಿದ್ದೆ, ಕೇಕಿದೆಲ್ಲ ವರ್ಕ್ ಇರಲಿಲ್ಲ, ಆದರೆ ಸ್ವಲ್ಪ ಕೇಕ್ ವರ್ಕ್ ಕೂಡ ಇತ್ತು, ಹಾಗಾಗಿ ಆಗಲಿಲ್ಲ. ಇಲ್ಲಿ ನಾನು ಸಿಯೋನ್ನ ಟಿಫಿನಿಗೆ ಇವತ್ತು ಚಿಕನ್ ಫ್ರೈ ಮಾಡಿದ್ದಲ್ಲ ಅದನ್ನು ಶ್ರೆಡ್ ಮಾಡಿ ಅದನ್ನು ಕೊಟ್ಟಿದ್ದೇನೆ, ಮತ್ತು ನಾರ್ಮಲ್ ಗಂಜಿ ಮತ್ತು ಅದರ ಜೊತೆಗೆ ಸ್ವಲ್ಪ ಚಾಕ್ಲೇಟನ್ನು ಕೂಡ ಕೊಟ್ಟಿದ್ದೇನೆ, ವೇಫರ್ ರೋಲನ್ನು ಕೊಟ್ಟಿದ್ದೇನೆ, ಏನಾದರೂ ಒಂದು ಸ್ವೀಟ್ ಇರಲಿ ಅಂತ ಹೇಳಿ. ನೆಕ್ಸ್ಟ್ ಬೇಬಿ ಫುಡ್ ಮಾಡೋದು ತೋರಿಸಿ ಅಂತ ಹೇಳ್ತೀರಲ್ಲ, ಅದಕ್ಕೆ ನಾನಿವತ್ತು ಹೇಗಿದ್ದರೂ ಸೈಡ್ ಬೈ ಸೈಡ್ ಮಾಡ್ತಾ ಇದ್ದೆಲ್ಲ ಶೂಟ್ ಮಾಡುವಂತ ಇಟ್ಟೆ. ಬೆಳಿಗ್ಗೆನೇ ನೋಡಿ ಕಿರಿಕಿರಿ, ನನಗೆ ಯಾವುದು ಕೆಳಗೆ ಬಿದ್ದರೆ ಸಹ ಬೇಜಾರಾಗೋದಿಲ್ಲ, ಆದರೆ ರವೆ ಕೆಳಗೆ ಬಿದ್ದರೆ ತುಂಬ ಕಿರಿಕಿರಿ ಆಗುವಂಥದ್ದು. ನಿಮಗೂ ಕೂಡ ಯಾರಿಗಾದರೂ ಹಾಗಿದ್ದರೆ ಕಾಮೆಂಟ್ ಮಾಡಿ ಆಯಿತಾ. ಯಾಕೆಂದರೆ ರವೆ ಕ್ಲೀನ್ ಮಾಡೋದು ತುಂಬ ಕಷ್ಟ. ನಾನು ಸಜ್ಜಿಗೆ ಮಾಡುವಾಗಾದರೂ ತುಂಬ ಕೇರ್ಫುಲ್ಲಿ ಮಾಡುವಂಥದ್ದು, ಯಾಕೆಂದರೆ ರವೆ ಕೆಳಗೆ ಬಿದ್ದರೆ ಈ ಸಾಸಿವೆ ಬಿದ್ದ ಹಾಗೆಯೇ ಎಲ್ಲ ಕಡೆ ಆಗುವಂಥದ್ದು. 1-2 ಉಳಿದ್ರೂ ಕೂಡ ಕಾಲಿಗೆಲ್ಲ ಸಿಕ್ಕಿದ್ರೆ ಉಂಟಲ್ಲ, ಕೆಳಗೆ ನಡೆಯುವಾಗ ಎಲ್ಲ ತುಂಬಾ ಕಿರಿಕಿರಿ. ನನಗೆ ಕಾಲಿಗೆ ಹೀಗೆ ಕಸ ಎಲ್ಲ ಸಿಕ್ಕಿದರೆ ಕಿರಿಕಿರಿ ಆಗುವಂಥದ್ದು. ಸೊ ಹಾಗೆ ಈಗ ರವೆ ನೋಡಿ ತೋರಿಸ್ಲಿಕ್ಕೆ ಹೋಗಿ ನಾನು ಅಂದ್ಕೊಂಡೆ ಒಮ್ಮೆ ತೋರಿಸೋದು ಬೇಡ ಅಂತ ಹೇಳಿ, ಬಟ್ ತೋರಿಸುವ ಅಂತ ಹೇಳಿ ಹೇಗಿದ್ರು ಸೈಡ್ ಬೈ ಸೈಡ್ ಆಗ್ತದೆ ಅಲ್ಲ ಅಂತ ಹೇಳಿ ತೋರಿಸಲಿಕ್ಕೆ ಹೋದೆ, ಬಟ್ ರವೆ ಕೆಳಗೆ ಬಿದ್ದಿದೆ. ನಾನು ಒಂದು ಚಿಕ್ಕ ತುಂಡು ಬಟರನ್ನು ಹಾಕಿದ್ದೆ, ಬಟರ್ ತುಪ್ಪ ಏನು ಬೇಕಾದರೂ ಹಾಕ್ಬೋದು. ಹಾಕಿ ಸ್ವಲ್ಪ ಹೊತ್ತು ರವೆಯನ್ನು ಅದರಲ್ಲಿ ರೋಸ್ಟ್ ಮಾಡಿದೆ. ನಾರ್ಮಲ್ ಬಾಂಬೆ ರವೆ ಸಿಗ್ತದಲ್ಲ ಅದನ್ನು 1-2 ಸ್ಪೂನಷ್ಟು ಹಾಕಿ ರೋಸ್ಟ್ ಮಾಡಿ, ಅದಕ್ಕೆ ನಾನಿಲ್ಲಿ ಪ್ಯಾಕೆಟ್ ಹಾಲು ಬರ್ತದಲ್ಲ, ನಾವು ಟೀಗೆಲ್ಲ ಹಾಕ್ತೇವಲ್ಲ, ಸೊ ಅದೇ ಹಾಲನ್ನು ಒಂದು 1/4 ಲೋಟದಷ್ಟು ಹಾಲನ್ನು ಹಾಕಿ ಕೊಟ್ಟಿದ್ದೇನೆ. ದೊಡ್ಡ ಮಕ್ಕಳಿಗೆ ಆದರೆ ನೀವು ಹಾಲಲ್ಲೇ ಮಾಡ್ಬೋದು ಈ ರೀತಿಯಲ್ಲಿ, ಬಟ್ ನಾನು 1 ವರ್ಷದ ಕೆಳಗಿನ ಮಗುವಿಗೆ ಮಾಡ್ತಾ ಇರೋದ್ರಿಂದ ಈ ರೀತಿಯಲ್ಲಿ ಲಂಪ್ಸ್ ಇಲ್ಲದೆ ಲಂಪ್ ಫ್ರೀ ಮಿಕ್ಸ್ಚರನ್ನು ಸಪೂರ ಉರಿಯಲ್ಲಿ ಇಟ್ಕೊಳ್ಬೇಕು ಬೆಂಕಿಯನ್ನು. ಸೊ ಲಂಪ್ ಫ್ರೀ ಮಿಕ್ಸ್ಚರನ್ನು ಮಾಡಿಕೊಂಡು ಅದಕ್ಕೆ ನಮ್ಮ ಕನ್ಸಿಸ್ಟೆನ್ಸಿಗೆ ಬೇಕಾಗುವಷ್ಟು ನೀರನ್ನು ಹಾಕಿ ಕೊಡ್ತಾ ಇದ್ದೇನೆ. ಹಾಗೆಯೇ ಸೈಡಲ್ಲಿ ಚಪಾತಿ ಕೂಡ ರೆಡಿ ಆಗ್ತಾ ಇದೆ. ಹೀಗೇ ಮಲ್ಟಿ ಟಾಸ್ಕಿಂಗ್ ಮಾಡಲಿಲ್ಲ ಆದರೆ ಬೆಳಿಗ್ಗೆ ಕೆಲಸ ಆಗೋದಿಲ್ಲ, ಯಾಕಂದರೆ 1 ಗಂಟೆ ಒಳಗೆ ಎಲ್ಲ ರೆಡಿ ಆಗಬೇಕು. 6:15ಗೆ ನಾನು ಎದ್ದೇಳ್ತೇನೆ ಕಷ್ಟದಲ್ಲಿ, ಅದನ್ನು ಕೂಡ ಮೆನ್ಷನ್ ಮಾಡ್ತೇನೆ. ಯಾಕೆಂದರೆ ನಾನು 6ಗೆ 6:15ಗೆ 6:30ಗೆ ಆ ರೀತಿಯಲ್ಲೆಲ್ಲ ಅಲಾಮನ್ನು ಇಟ್ಟು ಎದ್ದೇಳುವಂಥದ್ದು.
ಎದ್ದು ಬಂದು 1 ಗಂಟೆ ಒಳಗೆ ಸಿಯೋನ್ಗೆ ಕೊಂಡೋಗ್ಲಿಕ್ಕಿರುವಂಥ ಲಂಚಿದು, ಬೆಳಿಗ್ಗೆದು ಬ್ರೇಕ್ಫಾಸ್ಟ್ ಇದು ಮತ್ತು ಮಗುವಿನ ಫುಡ್ ಎಲ್ಲ ಮಾಡುವಾಗ ನನಗೆ ಸಾಕಾಗಿ ಹೋಗ್ತದೆ. ಬೆಳಿಗ್ಗೆದು ಎನರ್ಜಿ ಎಲ್ಲ ಖಾಲಿ ಆಗ್ತದೆ, ಯಾಕಂದರೆ ಇದೆಲ್ಲ ನಾವು ಖಾಲಿ ಹೊಟ್ಟೆಯಲ್ಲಿ ನಿಂತ್ಕೊಂಡು ಮಾಡೋದಲ್ವ. ಸೊ ಹಾಗಾಗಿ ಕೆಲವೊಮ್ಮೆ ವಿಡಿಯೋ ಶೂಟ್ ಮಾಡೋದೇ ಬೇಡ ಅಂತ ಆಗ್ತದೆ. ಯಾಕೆಂದರೆ ವಿಡಿಯೋ ಶೂಟ್ ಮಾಡಲಿಕ್ಕೆ ಕ್ಯಾಮರಾ ಆ್ಯಂಗಲ್ಸನ್ನು ಚೇಂಜ್ ಮಾಡ್ತಾ ಇರಬೇಕು, ಆಗಾಗ ಸ್ಟ್ಯಾಂಡನ್ನು ಆಚೆ ಈಚೆ ಕೊಂಡೋಗಬೇಕು, ಇದೆಲ್ಲ ಕಷ್ಟ ಅಲ್ಲ. ಹಾಗಾಗಿ ಕೆಲವೊಮ್ಮೆ ಅಂದ್ಕೊಳ್ಳುವಂಥದ್ದು ಬೇಡವೇ ಬೇಡ, ನಾಳೆ ಮಾಡುವ ಅಂತ ಹೇಳಿ. ಚಿಕ್ಕ ಮಕ್ಕಳಿರುವ ಮನೆಯಲ್ಲಿ ಹೀಗೆ ಸ್ಕೂಲ್ ಗೋಯಿಂಗ್ ಕಿಡ್ಸ್ ಇದ್ದಾರೆ ಆದರೆ, ಮತ್ತು ಮನೆಯಲ್ಲಿ ಒಂದು ಚಿಕ್ಕ ಮಗು ಇದೆ ಆದರೆ ಯಾವಾಗಲೂ ಹುಷಾರು ತಪ್ಪೋದು ಇದ್ದೇ ಇರ್ತದೆ. ಯಾಕೆಂದರೆ ಅಲ್ಲಿ ಸ್ಕೂಲಲ್ಲಿ ಏನಾದರೂ ಒಂದು ಡಿಸೀಸನ್ನು ಅಥವಾ ಬ್ಯಾಕ್ಟೀರಿಯಾನ ಕ್ಯಾಚ್ ಮಾಡಿ ಮನೆಗೆ ಬರ್ತಾರೆ, ಮನೆಗೆ ಬಂದು ಚಿಕ್ಕ ಮಗುವಿಗೆ ಕೊಡ್ತಾರೆ. ದೊಡ್ಡ ಮಕ್ಕಳಲ್ಲಿ ಅದು ರಿಯಾಕ್ಟ್ ಆಗೋದಿಲ್ಲ ಅಷ್ಟೊಂದು, ಚಿಕ್ಕ ಮಕ್ಕಳಲ್ಲಿ ಬೇಗ ಅಲ್ಲ, ಇಮ್ಯುನಿಟಿ ಕಮ್ಮಿ ಇರ್ತದೆ, ಬೇಗ ರಿಯಾಕ್ಟ್ ಆಗುವಂಥದ್ದು. ಸೊ ಹಾಗಾಗಿ ಮಕ್ಕಳು ಒಂದು 3ನೇವರೆಗೆ ಅಥವಾ 2ನೇ ಕ್ಲಾಸ್ನವರೆಗೆ ಹೋಗುವವರೆಗೆ ಉಂಟಲ್ಲ, ಇದ್ದದ್ದೇ ಇದು. ಒಬ್ಬರಿಗೆ ಆದ ನಂತರ ಇನ್ನೊಬ್ಬರಿಗೆ ಆ ರೀತಿಯಲ್ಲಿ ಡಾಕ್ಟ್ರ್ ಹತ್ರ ಆಗಾಗ ಕರ್ಕೊಂಡು ಹೋಗ್ತಾನೆ ಇರಬೇಕು. ಡಾಕ್ಟ್ರಿಗೆ ಕೂಡ ನಮ್ಮ ಪರಿಚಯ ಚೆನ್ನಾಗಿ ಮುಖ ಪರಿಚಯ ಆಗ್ತದೆ, ಯಾಕೆಂದರೆ ಆಗಾಗ ಹೋಗ್ತಾನೆ ಇರ್ತೇವೆ ಅಲ್ವಾ. ಸೊ ಇದಕ್ಕೆ ಕೆಲವರು ಹೇಳಿದರು, ನನಗೆ ಒಬ್ಬರು ಹೇಳಿದರು ಹೋಮಿಯೋಪತಿಯಲ್ಲಿ ಇಮ್ಯುನಿಟಿ ಇನ್ಕ್ರೀಸ್ ಆಗಲಿಕ್ಕೆ ಮದ್ದನ್ನು ಕೊಡ್ತಾರೆ ಅಂತ ಹೇಳಿ. ಸೊ ಇಬ್ಬರು ಮಕ್ಕಳಿಗೆ ಕೂಡ ಒಂದು ಕೋರ್ಸನ್ನು ಮಾಡುವ ಅಂತ ಹೇಳಿ ನಾನು ಅಂದ್ಕೊಳ್ತಾ ಇದ್ದೇನೆ. ನನಗೆ ವರ್ಕ್ ಆಗ್ತದೆ, ಆದರೆ ಬೆಟರ್ಮೆಂಟ್ ಇದೆ ಆದರೆ ನಾನು ನಿಮಗೆ ಖಂಡಿತವಾಗಿ ರೆಕಮೆಂಡ್ ಮಾಡ್ತೇನೆ. ಯಾವುದಿದ್ರೂ ಕೂಡ ಫಸ್ಟಿಗೆ ಒಮ್ಮೆ ನಾವು ನೋಡಬೇಕಲ್ಲ, ಹೀಗೇ ಹೇಳಲಿಕ್ಕೆ ಆಗೋದಿಲ್ಲ. ಮತ್ತು ನೀವು ಯಾರಾದರೂ ಹೋಮಿಯೋಪತಿಯನ್ನು ಟ್ರೈ ಮಾಡಿದಿರಾದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ಯಾರಾದರೂ ಬೆಸ್ಟ್ ಡಾಕ್ಟರ್ಸ್ ಮಂಗಳೂರಲ್ಲಿ ಇದ್ದಾರೆ ಆದರೆ ನನಗೆ ಕೂಡ ಹೆಲ್ಪ್ ಆಗ್ತದೆ. ಇಲ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇದು ಕೆಲಸ ಎಲ್ಲ ಆಗಿದೆ, ಈಗ ಎಲ್ಲ ಕ್ಲೀನಿಂಗ್ ಎಲ್ಲ ಆಯಿತು. ಮಾವನಿಗೆ ಕೂಡ ಬ್ರೇಕ್ಫಾಸ್ಟನ್ನು ಕೊಟ್ಟಿದ್ದೇನೆ. ಸಿಯೋನ್ ಕೂಡ ಬ್ರಷ್ ಎಲ್ಲ ಮಾಡಿ ಬಂದಿದ್ದಾನೆ. ಹಸ್ಬೆಂಡ್ ಬ್ರಷ್ ಒಂದು ಮಾಡಿಸೋದ್ರಿಂದ ನನಗೆ ತುಂಬ ಹೆಲ್ಪ್ ಆಗ್ತದೆ, ಯಾಕೆಂದರೆ ಅವನಿಗೆ ಬ್ರಷ್ ಮಾಡಿಸೋದು ತುಂಬ ಕಷ್ಟದ ಕೆಲಸ ಬೆಳಿಗ್ಗೆ ಮುಂಚೆ. ಅದು ಕೆಲವೊಮ್ಮೆ ಟೆಂಪರ್ ಟ್ಯಾಂಟ್ರಮ್ಸ್ ಯಾವ ರೀತಿಯಲ್ಲಿ ಇರ್ತದೆ ಹೇಳಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಮೊದಲೇ ಸ್ಕೂಲಿಗೆ ಹೋಗೋದು ಇಷ್ಟ ಇಲ್ಲ, ಇಷ್ಟ ಇರುವ ಮಕ್ಕಳಾದರೆ ಪರವಾಗಿಲ್ಲ. ಹೀಗಾದರೂ ಒಂದು ಕಷ್ಟದಲ್ಲಿ ಮಾಡ್ತಾರೆ, ಒಂದು 60% ಆದರೂ ಮನಸ್ಸಿರ್ತದೆ ಅವರಿಗೆ. ಇವನಿಗೆ 1% ಕೂಡ ಮನಸ್ಸಿಲ್ಲ. ಅಂಥವ್ರನ್ನು ಕನ್ವಿನ್ಸ್ ಮಾಡಿ ಬ್ರಷ್ ಮಾಡಿಸಿ ಸಮಾಧಾನದಲ್ಲಿ ಹೊರಡಿಸೋದಂತ ಹೇಳಿದರೆ ತುಂಬ ಕಷ್ಟ. ಚಪಾತಿ ಹೇಗಿದ್ದರೂ ಸಿಯೋನ್ನ ಫೇವ್ರೇಟ್ ಅಲ್ಲ, ಅದಕ್ಕೆ ನಾನಿಲ್ಲಿ ಸ್ವಲ್ಪ ಚಾಕ್ಲೇಟ್ ಸ್ಪ್ರೆಡನ್ನು ಹಾಕಿ ಕೊಡ್ತಾ ಇದ್ದೇನೆ ಸೈಡ್ ಬೈ ಸೈಡ್. ನನ್ನ ಮಗು ನೋಡಿ ಕಸ ಇರ್ಕೋ ಮಗು ಅಂತಲೇ ಹೇಳ್ಬೋದು, ಯಾಕಂದರೆ ಅವನಿಗೆ ಕೆಲಸನೇ ಅದು. ಬೆಳಿಗ್ಗೆ ಇದ್ದರೆ ಎಲ್ಲಿ ಕಸ ಉಂಟು, ಯಾವುದು ಬಾಯಿಗೆ ಹಾಕೋದು ಅಂತ ಹೇಳಿ. ನಮ್ಮ ಫ್ರಂಟ್ ಡೋರಿದು ದಾರ ಅಂತ ಉಂಟಲ್ಲ, ಅದರದ್ದೆಲ್ಲ ಅದು ಅಂದರೆ ಹಳೆ ದಾರ ಅಂತ ಅಲ್ವಾ, ತುಂಬ ವರ್ಷ ಹಳೆದು. ಸೊ ಅದರದ್ದು ಎಲ್ಲ ಈ ಕೆಪ್ಪ ಇರ್ತದೆಲ್ಲ ಪೀಸಸ್ ಅದೆಲ್ಲ ತೆಗೆದಿದ್ದಾನೆ, ಎಲ್ಲ ತೆಗೆದು ಬಾಯಿಗೆ ಹಾಕೋದು. ಸೊ ಅದಕ್ಕೆ ಎದ್ದೊಳ್ಳಿಕ್ಕಿದ್ದನ್ನೆಲ್ಲ ನಾನು ಎತ್ತಿ ತೆಗೆದು ಬಿಸಾಡಿದ್ದೇನೆ, ಯಾಕೆಂದರೆ ಅವನ ಬಾಯಿಗೆ ಹೋಗಿ ಎಲ್ಲಾದರೂ ಸಿಕ್ಕಾಕೊಂಡ್ರೆ ಗಂಟ್ಲಲ್ಲಿ ಅಂತ ಹೇಳಿ ನಾನೇ ಎಲ್ಲ ತೆಗೆದಿದ್ದೇನೆ. ನಾನು ತೋರಿಸ್ತೇನೆ ಯಾವಾಗಲಾದ್ರೂ ಒಮ್ಮೆ ಯಾವ ರೀತಿಯಲ್ಲಿ ಮಾಡಿದ್ದಾನೆ ಅಂತ ಹೇಳಿ. ಈಗ ಸಿಯೋನ್ಗೆ ಕೂಡ ಬ್ರೇಕ್ಫಾಸ್ಟನ್ನು ಕೊಟ್ಟಿದ್ದೇನೆ, ಅವನು ಕೂತ್ಕೊಂಡು ತಿಂತಾ ಇದ್ದಾನೆ. ತಟ್ಟೆಯನ್ನು ಮುಂದೆ ಇಟ್ಟರೆ ಎಳೆದು ತೆಗೆದು ಬಿಡ್ತಾನೆ, ಮತ್ತು ಈಗ ಎಲ್ಲಿ ಸಹ ಕೂತ್ಕೊಳ್ಳಿಸ್ಲಿಕ್ಕಿಲ್ಲ. ಮೊದಲಾದರೆ ನಾನು ಈ ಒಂದು ಫೀಡಿಂಗ್ ಚೇರಲ್ಲಿ ಕೂತ್ಕೊಳ್ಳಿಸ್ತಾ ಇದ್ದೆ ಸಿಯೋನನ್ನು, ಬಟ್ ಈಗ ಅಲ್ಲೇ ಕೂತ್ರೆ ಸಹ ಮಗುವಿಗೆ ಸಿಗ್ತದೆ ಎದ್ದು ನಿಂತರೆ. ನಂದು ಬ್ರಷ್ ಆಗಿರಲಿಲ್ಲ, ನಾನಿವತ್ತು ಬ್ರಷೇ ಮಾಡಿರಲಿಲ್ಲ ಬೆಳಿಗ್ಗೆ, ಯಾಕೆಂದರೆ ಮಗುವನ್ನು ಕರ್ಕೊಂಡು ಕಿಚನಲ್ಲಿ ಬಂದು ನಿಂತ ನಂತರ ಅವನನ್ನು ಅಲ್ಲಿ ಬಿಟ್ಟು ನಾನು ಬ್ರಷ್ ಮಾಡಲಿಕ್ಕೆ ಹೋದರೆ, ಬ್ರಷ್ ಮಾಡುವಲ್ಲಿ ಕರ್ಕೊಂಡು ಹೋದರೆ ಸಹ ಅವನೇನಾದರೂ ಎಳಿತಾನೆ, ಮತ್ತು ಬಿಟ್ಟು ಹೋದರೆ ಸಹ ಗ್ಯಾಸ್ ಎಲ್ಲ ಮುಟ್ತಾನೆ. ಹಾಗಾಗಿ ನಾನು ಅವನನ್ನು ಒಬ್ಬನನ್ನೇ ಬಿಟ್ಟು ಎಲ್ಲಿಗೆ ಸಹ ಹೋಗೋದಿಲ್ಲ, ಯಾಕೆಂದರೆ ಚಿಕ್ಕ ಮಕ್ಕಳು ಏನಿದ್ರು ನಮ್ಮ ಕೇರ್ ಅಲ್ವಾ, ಯಾಕೆಂದರೆ ಅವರನ್ನು ಕೇರ್ ಮಾಡ್ಕೊಳ್ಳಿಕ್ಕೆ ಅವರಿಗೆ ಬರೋದಿಲ್ಲ. ಏನೇ ಒಂದು ಮಾಡಬೇಕಾದ್ರೆ ಸಹ, ಈಗ ಒಂದು ಬಾಯಿಂದ ಒಂದು ಜೊಲ್ಲು ಹೊರಗೆ ಬಂದಿದೆ ಒರೆಸ್ಬೇಕಾದ್ರೆ ಸಹ ತಾಯಿನೇ ಬೇಕು, ಯಾಕಂದರೆ ಚಿಕ್ಕದಿರುವಾಗ ಇವರಿಗೆ ಏನು ಸಹ ಗೊತ್ತಾಗೋದಿಲ್ಲ ಅಲ್ಲ. ಹಾಗಾಗಿ ನಾವೇ ಇರಬೇಕು ಜೊತೆಗೆ. ಇದೊಂದು ತುಂಬ ಕ್ರೂಷಿಯಲ್ ಪೀರಿಯಡ್. ಸೊ ಈ ಟೈಮ್ನಲ್ಲಿ ತುಂಬ ಕೇರ್ ಮಾಡಿದರೆ ಮಾತ್ರ ಮಕ್ಕಳು ನಮಗೆ ಒಳ್ಳೆಯದಾಗಿ ಸಿಗ್ತಾರೆ, ಇಲ್ಲಾದರೆ ತುಂಬ ಕಷ್ಟ. ಕೆಲವೊಮ್ಮೆ ನೋಡಿರ್ಬೋದು ಫೈರ್ ಆಕ್ಸಿಡೆಂಟ್ಸ್ ಆಗುವಂಥದ್ದು, ಅದು ಇದು. ನಾನು ದೇವ್ರ ಹತ್ರ ಬೇಡುವಂಥದ್ದು ಯಾರಿಗೂ ಆ ರೀತಿಯಲ್ಲಿ ಆಗಬಾರ್ದು. ಯಾಕೆ ಅಷ್ಟೊಂದು ನಾನು ವೆನ್ಲಾಕ್ ಚಿಲ್ಡ್ರನ್ಸ್ ಹಾಸ್ಪಿಟಲ್ಗೆ ಒಮ್ಮೆ ಹೋಗಿದ್ದೆ. ಅಲ್ಲಿ ನೋಡುವಾಗ ಬರ್ನ್ಸ್ ಯೂನಿಟಲ್ಲಿ ಮಕ್ಕಳನ್ನು ನೋಡಬೇಕು, ಚಿಕ್ಕ ಮಕ್ಕಳು ಬಾಣಲೆಯಲ್ಲಿ ಎಣ್ಣೆ ಬಿಸಿಗಿಟ್ಟಿದ್ರು, ಅದು ಎಳೆದು ಮೈಗೆ ಹಾಕಿದ್ರು, ಅಥವಾ ಚಹಾ ಇಟ್ಟಿದ್ರು ಅದು ಅಂತ ಹೇಳಿ, ಅದನ್ನೆಲ್ಲ ನೋಡುವಾಗ ಉಂಟಲ್ಲ ತುಂಬ ಹೆದರಿಕೆ ಆಗ್ತದೆ, ಮತ್ತು ಮನಸ್ಸು ತಡೆಯೋದೇ ಇಲ್ಲ. ಹಾಗಾಗಿ ತುಂಬ ಜಾಗ್ರತೆ ಮಾಡಿ. ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದಾರೆ ಆದರೆ ಸಹ ನಾನು ಆದಷ್ಟು ಜಾಗ್ರತೆ ಮಾಡ್ತೇನೆ, ಮತ್ತು ದೇವರ ಇಚ್ಛೆ ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲ ಕೆಲವೊಮ್ಮೆ. ಸೊ ಅದಕ್ಕೋಸ್ಕರ ನಾವು ಯಾವಾಗಲೂ ನಮ್ಮ ಸೇಫ್ಟಿಗೋಸ್ಕರನಾದರೂ, ನಮ್ಮ ಮಕ್ಕಳ ಸೇಫ್ಟಿಗೋಸ್ಕರನಾದರೂ ನಾವು ಪ್ರೇಯರ್ ಮಾಡಲೇಬೇಕು ಡೈಲಿ. ಸಿಯೋನ ಲಂಚ್ ಈಗ ಪ್ಯಾಕ್ ಆಗಿದೆ. ಸ್ನ್ಯಾಕ್ಸ್ ಬಾಕ್ಸಲ್ಲಿ ನಾನು ಅವನಿಗೆ ಇವತ್ತು ಆರೆಂಜನ್ನು ಕೊಟ್ಟಿದ್ದೇನೆ, ತುಂಬ ದಿನದಿಂದ ಡಿಮ್ಯಾಂಡ್ ಮಾಡ್ತಾ ಇದ್ದೆ. ಸೊ ಆರೆಂಜೇ ಕೊಡುವಂಥದ್ದು ಈ ವೀಕ್ ಫುಲ್. ಸೊ ಆರೆಂಜನ್ನು ಕಟ್ ಮಾಡಿ ಚಿಕ್ಕದು ಮಾಡಿ ಕಟ್ ಮಾಡಿ ಕೊಟ್ಟಿದ್ದೇನೆ, ಇಲ್ಲಾಂದರೆ ತಿನ್ನುವಾಗೆಲ್ಲ ಮೈಗೆಲ್ಲ ಜ್ಯೂಸ್ ಬೀಳಿಸ್ತಾರಲ್ಲ, ಹಾಗಾಗಿ ಚಿಕ್ಕದಾಗಿ ಕಟ್ ಮಾಡಿ ಆರೆಂಜ್ ಕೊಟ್ಟಿದ್ದೇನೆ. ಮತ್ತು ಒಂದು ಮಲ್ಟಿವಿಟಮಿನ್ ಗಮ್ಮಿ ಕೂಡ ಕೊಟ್ಟಿದ್ದೇನೆ. ಗಮ್ಮಿ ನಾನು ಲಿಟಲ್ ಜಾಯ್ಸ್ ಇದು ಕೊಡ್ತಾ ಇರುವಂಥದ್ದು ಮಲ್ಟಿವಿಟಮಿನ್ ಗಮ್ಮಿ.
ಬ್ರೇಕ್ಫಾಸ್ಟಿದು ಪಾತ್ರೆ ಎಲ್ಲ ಕ್ಲೀನ್ ಆಯಿತು. ಈಗ ಹಸ್ಬೆಂಡ್ ಕೂಡ ಬ್ರೇಕ್ಫಾಸ್ಟನ್ನು ತಿಂತಾ ಇದ್ದಾರೆ. ಸೊ ಮಗುವಿಗೆ ನಾನಿವಾಗ ಬ್ರೇಕ್ಫಾಸ್ಟನ್ನು ರೆಡಿ ಮಾಡಿ ಇಟ್ಟಿದ್ದೇನೆ. ಬಟ್ ಅದು ತಣ್ಣಗಾಗಬೇಕಲ್ಲ, ಮತ್ತು ಸಿಯೋನ್ ಸ್ಕೂಲಿಗೆ ಹೋದ ನಂತರ ನಾನು ಅವನಿಗೆ ತಿನ್ನಿಸುವಂಥದ್ದು. ಸಿಯೋನಿಗೆ ಒಂದೇ ಕಡೆ ಕೂತ್ಕೊಳಿಸಿ ನಾನು ಚಪಾತಿಯನ್ನು ಕೊಟ್ಟಂಥದ್ದು ಎಲ್ಲ ಕಡೆ ಸೋಫಾದ ಮೇಲೆ ಪೀಸಸನ್ನು ಹಾಕಿದ್ದಾನೆ. ನಾನು ಅದನ್ನೇ ಇವಾಗ ಹಸ್ಬೆಂಡನ್ನು ಕೂಡ ಎಬ್ಬಿಸಿ ಎಲ್ಲ ಕ್ಲೀನ್ ಮಾಡಿ ತೆಗಿತಾ ಇದ್ದೆ. ಯಾಕೆಂದರೆ ಒಮ್ಮೆ ಅದರ ಮೇಲೆ ಕೂತ್ಕೊಂಡ್ರೆ ಮತ್ತು ಅದು ಸೋಫಾಗೆ ಅಂಟಿ ಬಿಡ್ತದೆ. ಮೊದಲೇ ಈಗ ಮಳೆ ಬಿಸಿಲು ಅಂತ ಹೇಳಿ ಸರಿ ಬಟ್ಟೆ ಸಹ ಒಣಗೋದಿಲ್ಲ. ಈ ಸೋಫಾದೆಲ್ಲ ಈ ರಗನೆಲ್ಲ ವಾಶ್ ಮಾಡಿ ಹಾಕಿದರೆ ತುಂಬ ಟೈಮ್ ತಗೊಳ್ತದೆ ಒಣಗಲಿಕ್ಕೆ. ಇವತ್ತು ಅವನನ್ನು ಎತ್ತಿಕೊಂಡು ಓಡಬೇಕಂತೆ ನನಗೆ ಓಡಲಿಕ್ಕೆಲ್ಲ ಆಗೋದಿಲ್ಲ, ಕಷ್ಟ ಆಗ್ತದೆ. ಬಟ್ ಸುಮ್ಮನೆ ಒಂದು ರೂಮ್ವರೆಗೆ ಮಾತ್ರ ಹೀಗೆ ಓಡಿದ ಹಾಗೆ ಕರ್ಕೊಂಡು ಹೋಗುವಂಥದ್ದು. ಮಕ್ಕಳಿಗೊಂದು ಖುಷಿಯಲ್ಲ. ಇನ್ನೇನು ದೊಡ್ಡದಾದ್ಮೇಲೆ ನಮಗೆ ಎತ್ತಲಿಕ್ಕೆ ಸಹ ಆಗೋದಿಲ್ಲ, ತುಂಬ ವೆಯ್ಟ್ ಎಲ್ಲ ಆದರೆ. ಸಿಯೋನ್ ಪರವಾಗಿಲ್ಲ, ಅವನು 13 kg ಇರುವಂಥದ್ದು, ಜಾಸ್ತಿ ವೆಯ್ಟ್ ಕೂಡ ಇಲ್ಲ, ಜಾಸ್ತಿ ಹೈಟ್ ಕೂಡ ಇಲ್ಲ. ಸೊ ಹಾಗಾಗಿ ನನಗೆ ತೊಂದರೆ ಇಲ್ಲ, ಪರವಾಗಿಲ್ಲ. ಈಗ ಇವತ್ತು ಅವನಿಗೆ PT ಯೂನಿಫಾರ್ಮ್. ಅವನಿಗೆ ಈ ಸಲ PT ಯೂನಿಫಾರ್ಮಿಗೆ ಸ್ಕೂಲಿಂದಾನೇ ಹೆಸರು ಕೊಡಲಿಕ್ಕಿತ್ತು. ಹೆಸರು ಕೊಟ್ಟು ಮೆಜರ್ಮೆಂಟ್ ಕೂಡ ತಗೊಂಡು ಹೋಗಿದ್ರು. ಬಟ್ ಶರ್ಟ್ ಪರವಾಗಿಲ್ಲ, ಸರಿ ಉಂಟು. ಚಡ್ಡಿ ಅವನಿಗೆ ಮುಕ್ಕಲಾಗ್ತದೆ, ಆಚೆ ಪ್ಯಾಂಟ್ ಸಹ ಅಲ್ಲ, ಈಚೆ ಚಡ್ಡಿ ಸಹ ಅಲ್ಲ, ಆ ರೀತಿಯಲ್ಲಿ ಆಗಿದೆ. ಮತ್ತು ಸೊಂಟ ಸಹ ಆಗ್ತಾ ಇರಲಿಲ್ಲ. ಮತ್ತು ನಾವು ನಿನ್ನೆ ಹೋಗಿ ನೂತನಲ್ಲಿ ಹೊಸತು ಇನ್ನೊಂದು ಚಡ್ಡಿ ತಗೊಂಡು ಅದನ್ನು ಆಲ್ಟ್ರ್ ಮಾಡಲಿಕ್ಕೆ ಅಂತ ಹೇಳಿ ಕೊಟ್ಟು ಬಂದಿದ್ವಿ. ಅದನ್ನು ನಾನು ಇವತ್ತು ವಾಶ್ ಮಾಡಿ ಹಾಕಿದ್ದೆ. ಹಾಗಾಗಿ ಅವರು ಮೊದಲು ಕೊಟ್ಟ ಚಡ್ಡಿಯನ್ನು ಇವತ್ತು ಹಾಕಿದ್ದೇನೆ. ಅದನ್ನು ನಾನು ಸ್ವಲ್ಪ ಆಲ್ಟರ್ ಮಾಡಿದ್ದೆ ಮನೆಯಲ್ಲಿ, ಹಾಗಾಗಿ ಇವತ್ತು ಹಾಕಲಿಕ್ಕೆ ಆಗಿದೆ. ಅವನು ಇಲ್ಲಾಂದರೆ ಕೇಳೋದಿಲ್ಲ. ಯಾಕೆಂದರೆ ರಿಕ್ಷಾದಲ್ಲಿ ಎಲ್ಲ ಮಕ್ಕಳು PT ಯೂನಿಫಾರ್ಮ್ ಹಾಕಿ ಬರುವಾಗ ಇವನಿಗೆ ಕೂಡ ಆಸೆ, ನಾನು ಸಹ ಹಾಕಬೇಕು ಅಂತ ಹೇಳಿ. ಕಳೆದ ವಾರದಲ್ಲಿ ನಾನು PT ಯೂನಿಫಾರ್ಮ್ ಸಿಕ್ಕಿತ್ತು, ಬಟ್ ಚಡ್ಡಿಯನ್ನು ಬೇರೆ ಹಾಕಿ ಕಳಿಸಿದೆ. ಬಟ್ ಇವತ್ತು ಅವನು ಕೇಳಲಿಲ್ಲ. ನಾನು ಬೇರೆ ಚಡ್ಡಿಯನ್ನು ತಗೊಂಡು ಬಂದಿದ್ದೆ, ಆದರೆ ಅವನು ಕೇಳಲಿಲ್ಲ ಅಂತ ಹೇಳಿ ಅದನ್ನೇ ಆಲ್ಟರ್ ಮಾಡಿದ್ದಾನೆ, ಹಾಕಿದ್ದೇನೆ. ಪರವಾಗಿಲ್ಲ, ನಿಂತಿದೆ ಸೊಂಟದಲ್ಲಿ. ಮತ್ತು ಕಟ್ಟಲಿಕ್ಕೆ ಸಹ ಉಂಟು ಆಪ್ಷನ್. ಬಟ್ ಕಟ್ಟಿದರೆ ಯೂರಿನ್ ಪಾಸ್ ಮಾಡಲಿಕ್ಕೆ ಮಕ್ಕಳಿಗೆ ಕಷ್ಟ ಆಗ್ತದೆ, ಚಿಕ್ಕ ಮಕ್ಕಳಿಗೆ. ಮತ್ತು ಟೀಚರ್ಸಿಗೆ ಕೂಡ ಕಷ್ಟ ಅಲ್ಲ, ಎಷ್ಟು ಸಲ ಹೋಗ್ತಾರೆ ಅಷ್ಟು ಸಲ ಸಹ ಅವರಿಗೆ ಹಿಂದೆ ಹೋಗಬೇಕು. ಹಾಗಾಗಿ ಎಲ್ಲರ ಒಂದು ಕಂಫರ್ಟನ್ನು ಕೂಡ ನೋಡಿ ನಾನು ಡಿಸೈಡ್ ಮಾಡಿದಂಥದ್ದು. ಇವತ್ತು ಚಪಾತಿಗೆ ಕರಿ ಏನೂ ಇರಲಿಲ್ಲ, ಹಾಗಾಗಿ ನಾನು ಚಾದಲ್ಲೇ ತಿಂತಾ ಇದ್ದೇನೆ. ಮತ್ತು ಚಿಕ್ಕ ಮಗುವಿಗೆ ಸಹ ಒಂದು ಕೈಗೆ ಒಂದು ಸಣ್ಣ ಪೀಸನ್ನು ಕೊಟ್ಟಿದ್ದೇನೆ. ಅವನು ಅದರಲ್ಲಿ ಬ್ಯುಸಿ ಇದ್ದಾನೆ. ಮತ್ತು ತಟ್ಟೆ ನಾವು ಅವನಿಗೆ ಯಾವಾಗಲೂ ಸಹ ಕೊಡೋದಿಲ್ಲ ಅಲ್ಲ, ಕೋಪೆಲ್ಲ ಕೊಡ್ತೇವೆ, ಕೋಪು ಸ್ಪೂನ್ ಅಂಥದ್ದೆಲ್ಲ ಆಟ ಆಡಲಿಕ್ಕೆ. ತಟ್ಟೆ ಜೋರು ಸೌಂಡ್ ಆಗದೆ ಅಂತ ಹೇಳಿ ಕೊಡೋದಿಲ್ಲ ಅಲ್ಲ. ಇವತ್ತು ತಟ್ಟೆ ನೋಡಿ ಅವನಿಗೆ ತುಂಬ ಖುಷಿ ಆಯಿತು. ಹಾಗಾಗಿ ಸ್ವಲ್ಪ ಹೊತ್ತು ಅದರಲ್ಲೇ ಎಂಗೇಜ್ ಆಗಿ ಇದ್ದ. ಇವತ್ತು ಸಿಯೋನ್ಗೆ ಕ್ಲಾಸ್ ಟೆಸ್ಟ್ ಕೊಡ್ತಾರೆ ಅಂತ ಹೇಳಿದರು, ಕ್ಯಾಪಿಟಲ್ ಲೆಟರ್ ಮತ್ತು ಸ್ಮಾಲ್ ಲೆಟರ್. ಇಲ್ಲಿ ನಾನು ಸ್ಲೇಟಲ್ಲಿ ನಿನ್ನೆ ನೈಟ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಿದ್ದೆ. ಬಟ್ ಒಂದು ರಾತ್ರಿ ಮಲಗೆದ್ದುಳುವಾಗ ನೆನಪುಳಿಯೋದಿಲ್ಲ ಅಲ್ಲ. ಮೇಯ್ನ್ ಸಿಯೋನ್ದು ಪ್ರಾಬ್ಲಮ್ ಅಂತ ಹೇಳಿದರೆ ಉಲ್ಟಾ ಬರೆಯುವಂಥದ್ದು, 5 ಉಲ್ಟಾ ಮತ್ತು 9 ಉಲ್ಟಾ, ಯಾವುದೆಲ್ಲ ತಿರುಗಿಸ್ಲಿಕ್ಕೆ ಆಗ್ತದೆ ಎಲ್ಲದನ್ನು ತಿರುಗಿಸಿ ಬರೀತಾನೆ ಅವನು. ಆ ರೀತಿಯಲ್ಲಿ ಮೇ ಬಿ ಎಲ್ಲ ಮಕ್ಕಳು ಈ ರೀತಿಯಲ್ಲೇ ಮಾಡ್ತಾರೆ ಕಾಣ್ತದೆ, ಕನ್ಫ್ಯೂಷನ್ ಆಗ್ತದೆ ಅವರಿಗೆ. ಸೊ ಹಾಗಾಗಿ ನಾನು ಹೇಳಿಕೊಡ್ತಾ ಇದ್ದೇನೆ ಯಾವ ರೀತಿಯಲ್ಲಿ ಅಂತ ಹೇಳಿ. ಕೆಲವೊಂದೆಲ್ಲ ಉಲ್ಟಾನೇ ಬರಿತಾ ಇದ್ದಾನೆ ಅವನು. ಮತ್ತು ಹೆಚ್ಚು ಫೋರ್ಸ್ ಮಾಡಲಿಕ್ಕೆ ಹೋಗೋದಿಲ್ಲ ನಾನು, ಯಾಕೆಂದರೆ ಕಲಿಯೋ ಟೈಮಲ್ಲಿ ಕಲಿತಾರಲ್ವ. ನಾವೆಲ್ಲ 6 ವರ್ಷದ ನಂತರ ಕಲ್ತಿದ್ದೇವೆ ಅಂತ, ಇವೆಲ್ಲ ಚಿಕ್ಕವಲ್ಲ. ಈಗ ನಾವು ಈ ಪ್ರಾಯದಲ್ಲಿ ಆಟ ಆಡ್ತಾ ಇದ್ವಿ ಕಾಣ್ತದೆ, ಚಡ್ಡಿ ಹಾಕಿ ಮನೆಯಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇದ್ದಂಥದ್ದು. ಇವರು ಯೂನಿಫಾರ್ಮ್ ಎಲ್ಲ ಹಾಕಿ ಟಿಪ್ ಟಾಪ್ ಆಗಿ ಹೊರಟು ಹೋಗಬೇಕು ಸ್ಕೂಲಿಗೆ. ಬಟ್ ನಮಗೆಲ್ಲ ಆ ರೀತಿಯಲ್ಲಿ ಇರಲಿಲ್ಲ. ಒಂದು ಲೆಕ್ಕದಲ್ಲಿ ನಮ್ಮ ಟೈಮ್ನ ಒಂದು ಸಿಸ್ಟಮ್ ಚೆನ್ನಾಗಿತ್ತು ಅಂತ ಹೇಳಿ ನನಗೆ ಅನ್ನಿಸ್ತದೆ. ಯಾಕೆಂದರೆ ಸ್ವಲ್ಪನಾದರೂ ಮೆಂಟಲಿ ಪ್ರಿಪೇರ್ಡ್ ಆಗಿ ನಾವು ಹೋಗ್ತಾ ಇದ್ವಿ. ಬಟ್ ಈ ಮಕ್ಕಳಿಗೆ ಏನಿಲ್ಲ, ಹಾಲು ಕುಡಿಯೋದು ಬಿಟ್ಟ ಕೂಡಲೇ ಸ್ಕೂಲಿಗೆ ಹೋಗಲಿಕ್ಕೆ. ಕೆಲವರಂತೂ ಇನ್ನೂ 2.5 ವರ್ಷದಲ್ಲೇ ಹಾಕ್ತಾರೆ. 2.5 ವರ್ಷಕ್ಕೇ ಮಕ್ಕಳನ್ನು ಈ ಪ್ಲೇ ಸ್ಕೂಲಿಗೆ, ಮತ್ತು ಪ್ರೀ ನರ್ಸರಿ ಅಂತ ಕೂಡ ಉಂಟು, ಅದಕ್ಕೆ ಹಾಕ್ತಾರೆ. ಸೊ ತುಂಬ ಕಷ್ಟ ಈಗಿನ ಮಕ್ಕಳ ಒಂದು ಎಜುಕೇಷನ್ ಸಿಸ್ಟಮ್. ಸೊ ಹೇಗಿದ್ದರೂ ಹೊರಟಿದ್ದಾನೆ ಈಗ, ಇನ್ನು ಸ್ಕೂಲಿಗೆ ಹೋಗುವಂಥದ್ದು. ರಿಕ್ಷಾ ಕೂಡ ಬಂದಿದೆ. ಹೋಗುವಾಗ ಕೈ ಹಿಡಿದು ಎಳ್ಕೊಂಡೇ ಹೋಗಬೇಕಿಲ್ಲ ಅಂದರೆ ಅವನು ಬರೋದಿಲ್ಲ. ನಾನು ಮುಂದೆ ಹೋದರೆ ಅವನು ಅಲ್ಲೇ ಬಾಕಿ ಆಗ್ತಾನೆ. ಯಾಕೆಂದರೆ ಮನಸ್ಸಿಲ್ಲ ಅಲ್ಲ, ಕಾಲೇ ಬರೋದಿಲ್ಲ ಅವನಿಗೆ ನಡಿಲಿಕ್ಕೆ. ಮತ್ತು ರಿಕ್ಷಾದಲ್ಲಿ ಮಕ್ಕಳೆಲ್ಲ ಚಂದ ಮಾಡಿ ಮಾತಾಡ್ತಾರೆ ಅವನ ಹತ್ರ. ಹೋಗುವಾಗ ಯಾರು ಮಾತಾಡಿದ್ರು ಸಹ ಅವನಿಗೆ ಕೋಪನೇ ಬರ್ತದೆ, ಯಾರ ಹತ್ರ ಮಾತಾಡೋದಿಲ್ಲ. ರಿಟರ್ನ್ ಬರುವಾಗ ಮಾತ್ರ ಚಂದ ಮಾಡಿ ಮಾತಾಡ್ತಾ ಮತ್ತು ಖುಷಿಯಲ್ಲಿ ಬರ್ತಾನೆ ಅಂತೆ, ಬೇಗ ನಡ್ಕೊಂಡು ಬರ್ತಾನೆ ಅಂತೆ. ಹೋಗುವಾಗ ಮಾತ್ರ ನಡಿಲಿಕ್ಕೇ ಕೇಳೋದಿಲ್ಲ ಅಂತ ಹೇಳ್ತಾಯಿದ್ರು. ನಿನ್ನೆ ಅಂತೂ ಸ್ಕೂಲಿಗೆ ಹೋಗಿ ತಲುಪುವವರೆಗೆ ಕೂಡ ಕೂಗಿದ್ದಾನೆ. ಇಲ್ಲಿ ಪುಂಜಾಲಕಟ್ಟೆಯಿಂದ ಮಡಂತಿಯರು ಹೋಗಿ ಸ್ಕೂಲಿಗೆ ತಲುಪಿ ಸ್ಕೂಲಲ್ಲಿ ಕೂಡ ಕೂಗ್ತಾ ಇದ್ದಂತೆ. ನಿನ್ನೆ ನಾವು ಪೇಪರ್ ನೋಡಲಿಕ್ಕೆ ಹೋಗಿದ್ವಿ, FA2 ಎಕ್ಸಾಮ್ ಇದು. ಸೊ ಪೇಪರ್ ನೋಡಿ ಸೈನ್ ಹಾಕುವಾಗ ನನಗೆ ಟೀಚರ್ ಹೇಳಿದರು, ನೀವು ಹೊರಗೆ ನಿಂತ್ಕೊಳ್ಳಿ ಅಂತ. ನಾನು ಸೀದಾ ಕ್ಲಾಸ್ ಒಳಗೆ ಹೋಗಲಿಲ್ಲ, ಯಾಕೆಂದರೆ ಇವನ ಬುದ್ಧಿ ಗೊತ್ತಲ್ಲ, ಹಾಗಾಗಿ ನಾನು ಒಳಗೆ ಹೋಗಲಿಲ್ಲ. ಹೊರಗಿಂದ ಟೀಚರ್ ಹತ್ರ ಕೇಳಿದೆ. ಅವ್ರು ಹೇಳಿದರು, ನೀವು ಒಳಗೆ ಬರಬೇಡಿ, ಈಗ ಸಮಾಧಾನ ಆದದಷ್ಟೇ ಅಂತ ಹೇಳಿ. ನಾವು ಹೋಗುವಾಗ 9:45 ಆಗ್ತಾ ಉಂಟು. ಸೊ ಅಷ್ಟೊತ್ತು ಕೂಡ ಕೂಗ್ತಾ ಇದ್ದ. ಹಾಗೆ ಹೋಗಿ ಸೈನ್ ಎಲ್ಲ ಹಾಕಿ ಬಂದೆ ನಾನು.
ಸೊ ಇಲ್ಲಿ ಹಸ್ಬೆಂಡ್ ಇನ್ವರ್ಟ್ರಿದು ಅಂದರೆ ಬ್ಯಾಟ್ರಿ ಇದೆ ಅಲ್ಲ, ಸೊ ಅದಕ್ಕೆ ಡಿಸ್ಟಿಲ್ ವಾಟರನ್ನು ಹಾಕ್ತಾ ಇದ್ದಾರೆ ಮಗು ಅದರಲ್ಲಿ. ನೋಡಿ ತುಂಬ ಬ್ಯುಸಿಯಾಗಿ ನೋಡ್ತಾ ಇದ್ದೆ ಏನು ಮಾಡೋದು ಅಂತ ಹೇಳಿ. ಅದೇ ಟೈಮ್ನ ನಾನು ಯೂಟಿಲೈಸ್ ಮಾಡಿ ಅವನಿಗೆ ತಿನ್ನಿಸ್ತಾ ಇದ್ದೇನೆ. ಶೀತ ಆಗಿರೋದ್ರಿಂದ, ಶೀತ ಮತ್ತು ಕೆಮ್ಮಿರೋದ್ರಿಂದ ತಿನ್ನಲಿಕ್ಕೇ ಕೇಳೋದಿಲ್ಲ, ಫುಡ್ಡೇ ತಿನ್ನೋದಿಲ್ಲ. ಎವ್ರಿ ಟೈಮ್ ಬ್ರೆಸ್ಟ್ ಫೀಡಿಗೇ ಆಸೆ ಪಡುವಂಥದ್ದು. ಬ್ರೆಸ್ಟ್ ಫೀಡ್ ಕೂಡ ಮಾಡ್ತೇನೆ ನಾನು ಹೆಚ್ಚಾಗಿ, ಬಟ್ ಎಲ್ಲ ಟೈಮ್ನಲ್ಲಿ ಬ್ರೆಸ್ಟ್ ಫೀಡ್ ಮಾಡಲಿಕ್ಕೇ ಆಗೋದಿಲ್ಲ ಅಲ್ಲ, ಮತ್ತು ನ್ಯೂಟ್ರಿಯೆಂಟ್ಸ್ ಕೂಡ ಬೇಕಲ್ಲ. ಹಾಗಾಗಿ ಎಷ್ಟಾಗ್ತದೆ ಅಷ್ಟು ತಿನ್ನಲಿ ಅಂತ ಹೇಳಿ ಈಗ ನಾನು ರೆಡಿ ಮಾಡುವಾಗ ಮೊದಲೆಲ್ಲ ಒಂದು ಫುಲ್ ಬಾಟಲ್ ಆಗೋಷ್ಟು ರೆಡಿ ಮಾಡ್ತಾಯಿದ್ದೆ, ಬಟ್ ಈಗ ಅರ್ಧ ಬಾಟ್ಲ್ ಅಥವಾ ಕಾಲು ಭಾಗಕ್ಕಿಂತ ಸ್ವಲ್ಪ ಹೆಚ್ಚಷ್ಟೇ ಮಾಡುವಂಥದ್ದು. ಯಾಕೆಂದರೆ ತಿನ್ನೋದಿಲ್ಲ ಅವನು, ಮತ್ತು ವೇಸ್ಟ್ ಆಗ್ತದೆ ಅಲ್ವಾ, ಯಾಕೆ ಗೊತ್ತಿದ್ದು ಕೂಡ ವೇಸ್ಟ್ ಮಾಡೋದು ಅಂತ ಹೇಳಿ. ಇವತ್ತು ನಮಗೆ ಸ್ವಲ್ಪ ಚಿಕನ್ ಇತ್ತು, ಮತ್ತು ಒಂದು ತುಂಡು ಇದು ಕುಂಬಳಕಾಯಿ ಉಂಟಲ್ಲ ಅದು ಕೂಡ ಇತ್ತು. ಸೊ ಅದನ್ನು ಅತ್ತೆ ಹೇಳಿದರು ಸಾರು ಮಾಡುವ ಅಂತ ಹೇಳಿ. ಸೊ ಈಗ ಮಸಾಲವನ್ನು ತೆಗಿತಾ ಇದ್ದಾರೆ, ಅದು ಖಾರ ಕಡಿಲಿಕ್ಕೆ ಅಂತ ಹೇಳಿ. ಇವತ್ತಿಗೆ ನಮ್ಮ ಚಪಾತಿ ಹಿಟ್ಟು ಕೂಡ ಮುಗೀತು. ನಾನು ಕಳೆದ ಸಲ ಡಿಮಾರ್ಟಿಗೆ ಹೋದಾಗ ತಗೊಂಡು ಬಂದದ್ದು 10 kg ಪ್ಯಾಕೆಟ್ ಒಳ್ಳೆ ಹಿಟ್ಟು. ನಾನು ಅದರ ಹೆಸರನ್ನು ಹುಡುಕ್ತಾ ಇದೆ, ಬಟ್ ಅದರಲ್ಲಿ ಹೆಸರಿಲ್ಲ. ಚಕ್ಕಿ ಫ್ರೆಶ್ ಆಟ ಅಂತ ಉಂಟು, ತುಂಬ ಒಳ್ಳೆದಿತ್ತು. ಈ ಸಲ ಇನ್ನೂ ಹೋದರೆ ಕೂಡ ಅದನ್ನೇ ತರಬೇಕು. ನಮಗೆ 10 kg ತಂದರೆ 2.5 ತಿಂಗಳು ಅಥವಾ 3 ತಿಂಗಳವರೆಗೆ ಬರ್ತದೆ. ತುಂಬ ಅಂದರೆ ನಾವು ಯಾವಾಗಲೂ ಮಾಡೋದಿಲ್ಲ, ವೀಕ್ಲಿ ಒನ್ಸ್ ಆದರೂ ಚಪಾತಿ ಮಾಡ್ತೇವೆ. ಮತ್ತು ಡಿಪೆಂಡ್ ಆಗ್ತದೆ, ಸಿಯೋನ್ಗೆ ಸಂಜೆ ಎಲ್ಲ ಕೆಲವೊಮ್ಮೆ ನಾನು ಮಾಡಿಕೊಡ್ತೇನೆ, ದೋಸೆ ಮಾಡಿಕೊಡ್ತೇನೆ. ಹಾಗಾಗಿ ಖಾಲಿ ಆಗ್ತಾನೆ ಇರ್ತದೆ. ನಿನ್ನೆ ನನಗೆ ಕೇಕ್ ಮಾಡಲಿಕ್ಕಿತ್ತು, ಅಂದರೆ ನೈಟೇ ಮಾಡಿ ಇಡಲಿಕ್ಕಿತ್ತು. ಇವತ್ತಿಗೆ ಸಂಜೆಗೆ ಒಂದು ಆರ್ಡ್ರ್ ಉಂಟು, ಬಟ್ ನೆನ್ನೆ ಹಸ್ಬೆಂಡ್ ಬರುವಾಗ ಲೇಟ್ ಆಯಿತು. ಚಿಕ್ಕ ಮಗುವನ್ನು ಈಗ ಅಂದರೆ ದೊಡ್ಡವನಾಗ್ತಾ ಇರುವ ಹಾಗೆಯೇ ಅತ್ತೆ ಮಾವನಿಗೆಲ್ಲ ಸ್ವಲ್ಪ ಹೊತ್ತು ನೋಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಮತ್ತು ಈಗ ಹುಷಾರಿಲ್ಲಲ್ಲ, ಅವನು ಕೇಳೋದಿಲ್ಲ, ನಾನೇ ಆಗಬೇಕು ಅವನಿಗೆ. ಹಾಗಾಗಿ ನಾನು ಇಟ್ಕೊಂಡೆ ಕಾಯ್ತಾನೆ ಕೂತ್ಕೊಂಡಿದ್ದೆ. ಮತ್ತು ಹಸ್ಬೆಂಡ್ ಬಂದ ನಂತರ ನಾನು ಸ್ನಾನ ಮಾಡಲಿಕ್ಕೆಲ್ಲ ಹೋದಂಥದ್ದು. ಸೊ ಹಾಗೆ ಅವ್ನು ಕೇಳಲಿಲ್ಲ ಆದರೆ ನಂದು ಕೆಲಸಗಳೇ ಆಗೋದಿಲ್ಲ. ನೆನ್ನೆ ಮಾಡಬೇಕು ಅಂತ ರೆಡಿ ಮಾಡಿದ್ದೆ, ಬಟ್ ಆಗಲಿಲ್ಲ. ಹಾಗಾಗಿ ಹಾಗೆಯೇ ಇದೆ ನೋಡಿ ಪಾತ್ರೆಗಳೆಲ್ಲ. ಇವತ್ತು ಪಾತ್ರೆಗಳನ್ನೆಲ್ಲ ತೊಳೆದು ಇನ್ನು ರೆಡಿ ಮಾಡ್ಕೊಳ್ಬೇಕು. ಯಾಕೆಂದರೆ ಅದು ಅಟ್ಲೀಸ್ಟ್ 5 to 6 hours ಆದರೂ ಸೆಟ್ ಆಗಬೇಕು, ಒಳ್ಳೆ ಟೇಸ್ಟ್ ಬರಲಿಕ್ಕೆ. ಇನ್ನೂ ಕೂಡ ಚೆನ್ನಾಗಿ ಟೇಸ್ಟ್ ಬರ್ತದೆ ಓವರ್ ನೈಟ್ ಸೆಟ್ ಆದರೆ. ಬಟ್ ಏನು ಮಾಡೋದು, ಕೆಲವೊಮ್ಮೆ ಆಗೋದಿಲ್ಲ ಅಲ್ಲ. ಹೇಗಿದ್ದರೂ ಕೂಡ ಟೇಸ್ಟ್ ಒಳ್ಳೆಯದಾಗೇ ಇರ್ತದೆ, ಯಾಕೆಂದರೆ ಹೋಮ್ ಮೇಡ್ ಅಲ್ವಾ. ನಾವು ಇಷ್ಟು ಪ್ರೀತಿಯಿಂದ ಇಷ್ಟು ಹೈಜೀನಿಕ್ಕಾಗಿ ರೆಡಿ ಮಾಡ್ತೇವೆ. ನಾವು ಕೇಕ್ ಮಾಡೋದು ಯಾವ ರೀತಿಯಲ್ಲಿ ಇರಬೇಕಂತ ಹೇಳಿದರೆ, ನಮಗೇನೆ ಈಗ ಸಡನ್ನಾಗಿ ನಮಗೆ ಇನ್ವೈಟ್ ಮಾಡಿ ನೀವು ಮಾಡಿದ ಕೇಕನ್ನು ಟೇಸ್ಟ್ ಮಾಡಿ ಅಂತ ಹೇಳಿ ನಮಗೆ ಕೊಟ್ಟರೆ ಧೈರ್ಯದಿಂದ ಖುಷಿಯಿಂದ ನಮಗೆ ಟೇಸ್ಟ್ ಮಾಡುವಷ್ಟು ಕಾನ್ಫಿಡೆನ್ಸ್ ನಮಗೆ ಇರಬೇಕು. ಯಾಕೆಂದರೆ ತುಂಬ ಅನ್ಹೈಜಿನಿಕ್ ಆಗಿ ಕೂಡ ಕೇಕ್ಸನ್ನು ಮಾಡ್ತಾರೆ. ಸೊ ಆ ರೀತಿ ಮಾಡುವಾಗ ನಮಗೆ ನೋಡಿ ಅದನ್ನು ನೋಡಿದ ನಂತರ ನಮಗೆ ತಿನ್ನಲಿಕ್ಕೆ ಆಗೋದಿಲ್ಲ. ನೋಡದೇ ಇದ್ದರೆ ನಾವು ಹೇಗಿದ್ದರೂ ಕೂಡ ತಿಂತೇವೆ ಅಲ್ಲ. ಸೊ ಹಾಗೆ ಅಷ್ಟು ಕ್ಲೀನಾಗಿ ನಮ್ಮ ಫ್ಯಾಮಿಲಿಗೆ ನಾವು ಮಾಡ್ತಾಯಿದ್ದೇವೆ, ನಮಗೋಸ್ಕರನೇ ಮಾಡ್ತಾಯಿದ್ದೇವೆ ಅಂತ ಹೇಳಿ ನಾವು ಥಿಂಕ್ ಮಾಡುವಾಗ ಖಂಡಿತವಾಗಿ ನಾವು ಕ್ಲೀನಾಗಿ ನೀಟಾಗಿ ಮಾಡೇ ಮಾಡ್ತೇವೆ. ಇವತ್ತು ನನಗೆ 1 kg ವ್ಯಾನ್ ಸ್ಟ್ರಾ ಕೇಕಿದು ಆರ್ಡ್ರ್ ಇತ್ತು. ತುಂಬ ಟೇಸ್ಟಿಯಾಗಿರ್ತದೆ ಈ ಒಂದು ಕೇಕ್. ವೆನಿಲ್ಲಾ ಒಂದು ಲೇಯರ್, ಸ್ಟ್ರಾಬೆರಿ ಒಂದು ಲೇಯರ್ ಬರುವಂಥದ್ದು. ಕೆಲವೊಂದು ಕಸ್ಟಮರ್ಸ್ ಇದ್ದಾರೆ, ಅವರಂತೂ ಯಾವಾಗಲೂ ಅದೇ ಆರ್ಡ್ರ್ ಕೊಡುವಂಥದ್ದು. ಅವರು ಯಾವುದೇ ಒಕೇಶನ್ ಇದ್ದರೂ ಕೂಡ ಸೇಮ್ ಫ್ಲೇವರ್ ಆರ್ಡರನ್ನು ಕೊಡ್ತಾರೆ. ಅಲ್ಲಿ ಕೇಕಿದು ಕೆಲಸ ಮುಕ್ಕಾಲಷ್ಟಾಗಿದೆ ನಂದು. ಆ ಟೈಮ್ನಲ್ಲಿ ಮಗು ಕೂಡ ಎದ್ದಿದ್ದಾನೆ. ಹುಷಾರಿಲ್ಲದೆ ಇದ್ದರೆ ಆಗಾಗ ಎಚ್ಚರಿಕೆ ಆಗ್ತಾನೆ ಇರ್ತದೆ ಸೈಡೆಲ್ಲ ತಿರುಗುವಾಗ. ಇನ್ನು ಬೇರೆ ನನಗೆ ದಾರಿ ಇಲ್ಲ, ಹಾಗಾಗಿ ನಾನಿವಾಗ ಇವನನ್ನು ಕೂಡ ಕೇಕ್ ರೂಮಿಗೆ ಕರ್ಕೊಂಡು ಹೋಗ್ತೇನೆ. ಹೀಗಿದ್ರೆ ನನ್ನ ಕೆಲಸ ಈಗ ಆಗಲೇಬೇಕು. ಯಾಕೆಂದರೆ ಕೇಕನ್ನು ಫಸ್ಟಿಗೆ ನಾವು ಒಂದು ಲೇಯರ್ ಅಂದರೆ ಫ್ರಾಸ್ಟಿಂಗ್ ಮಾಡ್ತೇವೆ ಅಲ್ವಾ, ಅದಾದ ಕೂಡಲೇ ಕ್ರಮ್ ಕೋಟಿಂಗ್ ಆಗಿ ಫೈನಲ್ ಫಿನಿಶಿಂಗ್ ಆದ ಕೂಡಲೇ ನಮಗೆ ಟೆಕ್ಸ್ಚರ್ ಡಿಸೈನ್ಸ್ ಏನಾದರೂ ಕೊಡಲಿಕ್ಕಿದ್ರೆ ಅದೇ ಟೈಮ್ನಲ್ಲಿ ಆಗಬೇಕು. ಒಮ್ಮೆ ಸೆಟ್ ಆದ ನಂತರ ನಮಗೆ ಯಾವುದೇ ಟೆಕ್ಸ್ಚರನ್ನು ಕೊಡಲಿಕ್ಕೆ ಆಗೋದಿಲ್ಲ. ನನ್ನ ಮನಸ್ಸಲ್ಲಿ ಈಗ ಯಾವುದೇ ಒಂದು ಡಿಸೈನ್ ಇರಲಿಲ್ಲ, ಬಟ್ ಹೆಚ್ಚು ಕ್ರೀಮ್ ಹಾಕೋದಿಲ್ಲ ನಾನು ನನ್ನ ಕೇಕ್ಸಲ್ಲಿ. ಕ್ರೀಮ್ ಲೈಟಾಗಿ ಹಾಕುವಂಥದ್ದು. ಸೊ ಹೆಚ್ಚು ಕ್ರೀಮ್ ಇಲ್ಲದೆ ಆಗುವಂತಹ ಡಿಸೈನ್ ತುಂಬಾ ಮಿನಿಮಮ್ ಇರುವಂಥದ್ದು. ಕ್ರೀಮ್ ಹಾಕಿ ಆದರೆ ಬೇರೆ ರೀತಿಯ ಡಿಸೈನ್ಸ್ ಮಾಡ್ಬೋದು, ಬಟ್ ಕ್ರೀಮ್ ಮಿನಿಮಮ್ ಯೂಸ್ ಮಾಡಲಿಕ್ಕೆ ಕೆಲವೊಂದು ಡಿಸೈನ್ಸ್ ಮಾತ್ರ ಇರುವಂಥದ್ದು. ಹಾಗಾಗಿ ನಾನಿಲ್ಲಿ ಸ್ಕ್ರೇಪರಿಂದ ಜಸ್ಟ್ ಸೈಡ್ ಫಿನಿಶಿಂಗ್ ಮತ್ತು ಟಾಪಲ್ಲಿ ಕೂಡ ಅದೇ ರೀತಿಯಲ್ಲಿ ಫಿನಿಶಿಂಗನ್ನು ಕೊಡ್ತಾ ಇದ್ದೇನೆ. ಕೆಲವರು ಮಾತ್ರ ಈಗ ಕ್ರೀಮ್ ಹೆಚ್ಚು ಬೇಕು ಅಂತ ಹೇಳಿ, ಅಂದರೆ ಕಲರ್ ಬೇಕಂತ ಕೇಳುವವರು. ಕೆಲವರಂತೂ ಕಲರ್ ಏನು ಕೂಡ ಬೇಡ, ನಮಗೆ ಪ್ಲೇನ್ ಇದ್ದರೆ ಸಾಕು ಅಂತ ಹೇಳ್ತಾರೆ. ಸೊ ಕೇಕಂತೂ ರೆಡಿ ಆಯಿತು. ಇನ್ನು ಹೆಸರೆಲ್ಲ ನಾನು ಸಂಜೆನೇ ಬರೆದು ಕೊಡುವಂಥದ್ದು. ಈಗ ಬರೆದ್ರೆ ಅದು ಸ್ಪ್ರೆಡ್ ಆಗ್ತದೆ. ಹಾಗಾಗಿ ಇನ್ನು ಇದನ್ನು ಫ್ರಿಜ್ಜಲ್ಲಿಟ್ಟರೆ ಇದು ಸೆಟ್ ಆಗ್ತಾ ಇರ್ತದೆ. ಮಗುವನ್ನು ಕೂಡ ಇಲ್ಲಿಗೇ ಕರ್ಕೊಂಡು ಬಂದಿದ್ದೆ. ಅವನಿಲ್ಲಿ ಪಾತ್ರೆಯನ್ನೆಲ್ಲ ಬಾಯಿಗೆ ಹಾಕ್ತಾ ಇದ್ದಾನೆ. ಅಂದರೆ ಅವನಿಗೊಂದು ಬಾಕ್ಸನ್ನು ಕೊಟ್ಟಿದ್ದೆ ನಾನು. ಸೊ ಬಾಕ್ಸನ್ನು ಇಟ್ಕೊಂಡು ಆಟಾಡ್ತಾ ಇದ್ದಾನೆ.
ಶಿಯೋನ್ ಕೂಡ ಚಿಕ್ಕದಿರುವಾಗ ನಾನು ಮೊದಲೆಲ್ಲ ಈ ಟೇಬಲ್ ಇರಲಿಲ್ಲ, ಇಷ್ಟು ಚಿಕ್ಕದಿರುವಾಗೆಲ್ಲ. ಸ್ವಲ್ಪ ದೊಡ್ಡದಾದ ನಂತರ ಈ ಟೇಬಲ್ ಮೇಲೆ ಹೀಗೆ ಇಡ್ತಾ ಇದ್ದೆ ನಾನು. ಅವನಿಗೆ ಕೂಡ ಇದೆ, ಇವನ ಹತ್ರ ಕೂಡ ಮಾತಾಡ್ತಾ ಅದನ್ನೇ ಹೇಳ್ತಾ ಇದ್ದೆ, ನಿನ್ನ ಅಣ್ಣನನ್ನು ಕೂಡ ಹೀಗೇ ಕೂತ್ಕೊಳ್ಳಿಸ್ತಾ ಇದ್ದೆ ಅಂತ ಹೇಳಿ. ಅವನಿಗೆ ರಿಟರ್ನ್ ಮಾತಾಡಲಿಕ್ಕೆ ಬರಲಿಲ್ಲ, ಆದರೆ ಸಹ ನಾವು ಮಾತಾಡ್ತೇವೆ ಅಲ್ವಾ. ಸೊ ಹಾಗೆ ನಾನು ಅವನ ಹತ್ರ ಮಾತಾಡ್ತಾನೆ ಇರ್ತೇನೆ. ನಾವು ಎಷ್ಟು ಮಾತಾಡ್ತೇವೆ ಅಷ್ಟು ಒಳ್ಳೆಯದು. ಮಕ್ಕಳು ಮಾತಾಡಲಿಕ್ಕೆ ಸಹ ಕಲಿತಾರೆ, ಇಂಟ್ರ್ಯಾಕ್ಟಾಗಿ ಕೂಡ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ಎಲ್ಲಿದ್ದೇನೆ ಅಂತ ಹೇಳಿ ಹುಡುಕುವಂಥದ್ದು. ನಾನು ಒಳಗೆ ಹೋಗಿದ್ದೆ ಸ್ವಲ್ಪ ಚಪಾತಿ ತರುವ ಅಂತ ಹೇಳಿ. ನಾನು ಅಂದರೆ ಬೆಳಿಗ್ಗೆ ಬೇಗ ಸಿಯೋನ್ ತಿನ್ನುವಾಗ ತಿಂದಂಥದ್ದು. ಅದರ ನಂತರ ನನಗೆ ಹಸಿವು ಆಗ್ತಾಯಿತ್ತು. ಸೊ ಚಪಾತಿ ಮತ್ತು ಕರಿ ಕೂಡ ರೆಡಿಯಾಗಿತ್ತು, ಚಿಕನ್ ಮತ್ತು ಕುಂಬಳಕಾಯಿ ಹಾಕಿದ ಕರಿ. ಹಾಗಾಗಿ ಅದನ್ನು ತಗೊಂಡು ನಾನು ಸ್ವಲ್ಪ ಕಾಫಿ ಮಾಡ್ಕೊಂಡು ಬಂದಿದ್ದೇನೆ. ಇವನಿಗೀಗ ನನ್ನ ಪ್ಲೇಟ್ ಮೇಲೇ ಕಣ್ಣು, ಪ್ಲೇಟಲ್ಲಿ ಏನಿದೆ ಅಂತ ಹೇಳಿ. ಎಂಥ ಒಂದು ಕೈಯಲ್ಲಿ ಹಿಡಿಲಿಕ್ಕೆ ಬಿಡೋದಿಲ್ಲ. ನಾನು ಇವನಿಗೆ ಲೈಟನ್ನು ಹಾಕಿ ಫ್ಲ್ಯಾಶ್ ಹಾಕಿ ತೋರಿಸ್ತಾ ಇದ್ದೆ, ನೋಡು ಲೈಟ್ ಅಂತ ಹೇಳಿ. ಸೊ ಅಷ್ಟರಲ್ಲಿ ನಾನು ಪ್ಲೇಟ್ ಎಳಿಲಿಕ್ಕೆ ಹೋದೆ. ನಾನು ಬೇಗನೆ ಎಳೆದು ತಗೊಂಡೆ. ನಾನು ಮೊಬೈಲ್ ಥ್ರೂ ಅವನನ್ನು ನೋಡ್ತಾ ಇದ್ದೆ, ಹೊರಗಡೆಯಿಂದ ನೋಡ್ತಾ ಇರಲಿಲ್ಲ. ಹಾಗಾಗಿ ನೋಡಿ ಇಲ್ಲಿ ಕರಿ ಎಲ್ಲ ಬಿದ್ದಿದೆ. ಸೊ ಪುಣ್ಯ ನನ್ನ ಬಟ್ಟೆ ಮೇಲೆ ಬಿತ್ತು, ಅವನ ಕೈಗೆ ಸಿಗಲಿಲ್ಲ. ಖಾರ ಇರ್ತದೆ ಅಲ್ವಾ. ಸೊ ಈಗ ನನ್ನ ಬಟ್ಟೆ ಅಂತೂ ಹಾಳಾಗಿ ಹೋಯಿತು. ಹಾಗಾಗಿ ನಾನು ಇದನ್ನು ಚೇಂಜ್ ಮಾಡ್ಕೊಂಡಿದ್ದೇನೆ. ಈಗ ಒಂದು 10 ನಿಮಿಷ ಜೋರು ಮಳೆ ಬಂದರೆ ಮತ್ತೆ ಒಂದು 2 ಗಂಟೆ ತನಕ ಬಿಸಿಲಿರ್ತದೆ. ಸೊ ಅದೇ ರೀತಿಯಲ್ಲಿ ಆಗ್ತಾ ಉಂಟು. ಈಗ ನಾವಂತೂ ಬಟ್ಟೆ ಸ್ಟ್ಯಾಂಡನ್ನು ಹೊರಗಿಡುವಂಥದ್ದು, ಒಳಗಿಡುವಂಥದ್ದು ಇದೇ ಕೆಲಸ ಆಗ್ತಾ ಉಂಟು. ಅನ್ನ ಇಲ್ಲಿ ರೆಡಿ ಆಗ್ತಾ ಉಂಟು, ಕರಿ ಅಂತೂ ಆಲ್ರೆಡಿ ರೆಡಿ ಆಗಿದೆ. ಇನ್ನು ಬಿಸಿಲುಂಟಲ್ಲ, ಹಾಗಾಗಿ ಒಳಗೆ ತೊಳೆದಿಟ್ಟಂಥ ಪಾತ್ರೆ ಎಲ್ಲ ನಾವು ಹೊರಗೆ ತಂದಿಟ್ಟಿದ್ದೇವೆ. ಕೆಲವೊಂದು ಒಣಗದಂಥ ಪಾತ್ರೆಗಳೆಲ್ಲ ಇಲ್ಲಿ ಸ್ಟ್ಯಾಂಡಲ್ಲಿ ಮೊನ್ನೆ ಆ್ಯಕ್ಚುಲಿ ನಾನು ಬಟ್ಟೆಯನ್ನು ವಾಶ್ ಮಾಡಿ ಹಾಕಿದ್ದೆ. ನೆನ್ನೆ ಒಣಗಿತ್ತು ಎಲ್ಲ, ಆದರೆ ಸ್ವಲ್ಪ ಅತ್ಯಾಸೆ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ನಾನು ಸ್ವಲ್ಪ ಬಿಸಿ ಆಗಲಿ ಅಂತ ಸ್ಟ್ಯಾಂಡನ್ನು ಹೊರಗೆ ಇಟ್ಟಿದ್ದೆ. ನಾನು ಮಗುವನ್ನು ಮಲಗಿಸ್ಲಿಕ್ಕೆ ಅಂತ ಹೇಳಿ ಹೋಗಿದ್ದೆ. ಫಾಸ್ಟ್ ಫ್ಯಾನ್ ಹಾಕಿದ್ದಕ್ಕೆ ನನಗೆ ಮಳೆ ಬಂದದ್ದು ಗೊತ್ತೇ ಆಗಲಿಲ್ಲ. ಮಳೆ ಬಂದು ಈ ಮಾಡು ಮೇಲಿಂದ ನೀರು ಬೀಳ್ತದೆ ಅಲ್ಲ, ಅದೆಲ್ಲ ಬಂದು ಸ್ಟ್ಯಾಂಡ್ ಮೇಲೆ ಬಿದ್ದುಬಿಟ್ಟಿದೆ. ನಾನು ಆ ಲೈನಲ್ಲೇ ಇಟ್ಟಿದ್ದೆ ನೀರು ಬೀಳುವಲ್ಲಿ. ಸೊ ಎಲ್ಲ ಚಂಡಿ ಆಯಿತು. ಹಾಗಾಗಿ ಇದು 3ನೇ ದಿನ ಅಲ್ಲ 4ನೇ ದಿನ ಇದು ಒಣಗ್ತಾ ಇರುವಂಥದ್ದು ಬಟ್ಟೆ. ಈಗ ವಾಶ್ ಮಾಡಿದ ಬಟ್ಟೆ ಹಾಕಲಿಕ್ಕೆ ಸಹ ಜಾಗ ಇಲ್ಲದ ರೀತಿಯಲ್ಲಿ ಆಗಿದೆ. ಹಾಗಾಗಿ ಸ್ವಲ್ಪ ಮುಕ್ಕಾಲು ಒಣಗಿದ ಬಟ್ಟೆಯನ್ನೆಲ್ಲ ಬಿಸಿಲುಂಟಲ್ಲ, ಹಾಗಾಗಿ ಇಲ್ಲಿ ಸಿಮೆಂಟ್ ಮೇಲೆ ಹಾಕಿದ್ದೇನೆ, ಬೇಗನೆ ಒಣಗ್ತದೆ. ಇಲ್ಲಿ ಹಾಕಿದ ನಂತರ ಇಲ್ಲೇ ಕಾಯ್ತಾ ಇರಬೇಕು, ಎಲ್ಲಿ ಸಹ ಹೋಗಲಿಕ್ಕಿಲ್ಲ. ಹೋದರೆ ಮತ್ತೆ ಯಾವಾಗ ಧೂಳಿನ ರೀತಿಯಲ್ಲಿ ಮಳೆ ಬರ್ತದೆ ಅಂತ ಕೂಡ ಹೇಳಲಿಕ್ಕೆ ಆಗೋದಿಲ್ಲ. ಮತ್ತು ಮೊನ್ನೆ ಹಬ್ಬದ ದಿನ ಕೂಡ ನಾನು ಸೀರೆಯನ್ನು ಉಟ್ಟಿದ್ದೆ. ಸೀರೆನ ಬಿಸಿಲಿಗೆ ಹಾಕ್ತೇವಲ್ಲ, ಸೊ ಹಾಗೆ ಬಿಸಿಲಿತ್ತು ಅಂತ ಹೇಳಿ ಹಾಕಿದ್ದೆ. ಬಟ್ ಹಾಕಿ ಸ್ವಲ್ಪ ಹೊತ್ತಿಲ್ಲಿ ಒಳಗೆ ಬಂದೆಂದು ಕೆಲಸ ಆಗಿ ಹೋಗುವಾಗ ಅಲ್ಲಿ ಪೂರ್ತಿ ಚಂಡಿಯಾಗಿತ್ತು. ಚಂಡಿ ಅಂದರೆ ತುಂಬ ಮಳೆ ಬಂದಿತ್ತು. ಹಾಗಾಗಿ ಅದನ್ನು ಕೂಡ ಒಂದು ಒಣಗಿಸುವಂಥ ಕೆಲಸ ಆಯಿತು, ಡಬಲ್ ಕೆಲಸ. ಸ್ವಲ್ಪ ಬಟ್ಟೆ ಇತ್ತು, ಅದನ್ನು ಕೂಡ ನಾನು ವಾಶ್ ಮಾಡಿದ ನಂತರ ಮಗುವಿಗೆ ಬಾಳೆಹಣ್ಣನ್ನು ಕೊಡುವ ಅಂತ ಹೇಳಿ. ಮೊದಲೆಲ್ಲ ಬಾಳೆಹಣ್ಣನ್ನು ಕೊಡುವಾಗ ತುಂಬ ಖುಷಿಯಿಂದ ತಿಂತಾಯಿದ್ದ. ಒಂದೊಂದು ಸಲ 2 ಬಾಳೆಹಣ್ಣನ್ನು ಕೂಡ ತಿಂತಾಯಿದ್ದ. ಹುಷಾರಿಲ್ಲ ಅಲ್ಲ, ಹಾಗಾಗಿ ಸ್ವಲ್ಪ ಸಾಫ್ಟ್ ಫುಡ್ ಏನಾದರೂ ಇದ್ದರೆ ಒಳ್ಳೆಯದು ಅಂತ ಹೇಳಿ ನಾನು ಬಾಳೆಹಣ್ಣನ್ನು ಕೊಡ್ತಾಯಿದ್ದೆ. ಬಟ್ ಅವನು ತಿಂತಾನೇ ಇಲ್ಲ ಈ ಸಲ. ಏನು ಸ್ವಲ್ಪ ಹುಳಿ ಉಂಟಾ ಏನೋ ಗೊತ್ತಿಲ್ಲ, ತಿನ್ನಲಿಕ್ಕೇ ಕೇಳ್ತಾ ಇಲ್ಲ ಅವನು. ಚೆಕ್ ಕುಕ್ಕಶಗರು ನಿಮಗೆ ಅವನು ನಿಂತ್ಕೊಂಡು ಅಲ್ಲಿ ಬಾಗಿಲ ಸೈಡಲ್ಲಿ ವೈಟ್ ಎಲ್ಲ ಕಾಣ್ತಾ ಉಂಟಲ್ಲ ಮೇಲೆವರೆಗೆ. ಸೊ ಅಲ್ಲಿದ್ದಂಥ ಪೇಂಟ್ ಅಲ್ಲಿ ವೈಟ್ ಸಿಮೆಂಟ್ ಹಾಕಿ ಫಿಲ್ ಮಾಡಿದ್ದು. ಯಾಕೆಂದರೆ ಎಲ್ಲ ಅಲ್ಲಿ ಗೆದ್ದಲೆಲ್ಲ ತಿಂದಿತ್ತು, ಹಾಗಾಗಿ ವೈಟ್ ಸಿಮೆಂಟ್ ಹಾಕಿ ಫಿಲ್ಲಪ್ ಮಾಡಿದ್ದು. ಅದನ್ನೆಲ್ಲ ಅವನು ತೆಗೆದಿದ್ದಾನೆ. ಹಾಗಾಗಿ ಅದೆಲ್ಲ ಹಾಗೇ ಗ್ಯಾಪ್ ಕಾಣ್ತಾ ಉಂಟು. ಎಲ್ಲೆಲ್ಲ ಏನೆಲ್ಲ ತೆಗಿಲಿಕ್ಕೆ ಆಗ್ತದೆ, ಎಲ್ಲಿಂದ ಪೇಂಟ್ ತೆಗಿಲಿಕ್ಕೆ ಆಗ್ತದೆ ಅದನ್ನೆಲ್ಲ ತೆಗೆದಿದ್ದಾನೆ ಅವನು. ಸಾಧಾರಣದೆಲ್ಲ ಖಾಲಿ ಮಾಡಿ ಇಟ್ಟಿದ್ದಾನೆ. ಈ ಸಲದ ಬಾಳೆಹಣ್ಣು ಅವನಿಗೆ ಇಷ್ಟ ಆಗಲಿಲ್ಲ ಕಾಣ್ತದೆ, ಸ್ವಲ್ಪ ಕೂಡ ತಿಂತಾ ಇರಲಿಲ್ಲ, ಎಲ್ಲ ತೂವು ಮಾಡ್ತಾ ಇದ್ದ, ಆಟ ಆಡ್ತಾ ಇದ್ದ ಅವನು. ಬೇಸಿಕಲಿ ಏನು ಕೊಟ್ಟರೆ ಸಹ ಹೊರಗೆ ಆಗ್ತಾ ಇದ್ದ. ಹಾಗಾಗಿ ಅವನಿಗೆ ತಿನ್ನಿಸ್ಲಿಕ್ಕೆ ಸಹ ಇಂಟ್ರೆಸ್ಟ್ ಇಲ್ಲದೆ ಮಕ್ಕಳಿಗೆ ಸುಮ್ಮನೆ ತಿನ್ನಿಸಿದ್ರೆ ಸಹ ಅವನಿಗೆ ಮತ್ತೆ ಇಷ್ಟ ಇಲ್ಲದೆ ಆಗಿಬಿಡ್ತದೆ ಅಲ್ವ, ನೆಕ್ಸ್ಟ್ ಕೊಟ್ಟರೆ ಸಹ. ಹಾಗಾಗಿ ನಾನು ತಿನ್ನಿಸಲಿಲ್ಲ, ನಾನೇ ತಿಂದುಬಿಟ್ಟೆ ತಂದದನ್ನು. ಸೊ ಇಲ್ಲಿ ಕರಿ ನೋಡಿ, ಕುಂಬಳಕಾಯಿ ಮತ್ತು ಸ್ವಲ್ಪ ಚಿಕನ್ ಇದು ಪೀಸಸ್ ಕೂಡ ಇದೆ ಇದರಲ್ಲಿ. ಇವತ್ತಂತೂ ಒಳ್ಳೆ ಬಿಸಿಲು. ನಾನು ಇದು ಹಾಟ್ ಬಾಕ್ಸ್ ಮತ್ತು ನನ್ನದು ಸಕ್ಕರೆ ಹಾಕಿಡುವಂಥ ಡಬ್ಬ ಮತ್ತು ಈ ಚಪಾತಿ ಹಿಟ್ಟಿದ ಡಬ್ಬ ಎಲ್ಲ ತೊಳೆದನ್ನು ಚೆಂದ ಮಾಡಿ ಒಣಗಿಸಿ ತಗೊಳ್ತಾ ಇದ್ದೇನೆ. ಇಲ್ಲಿ ಅತ್ತೆ ಮತ್ತು ಮಾವ ಕೂಡ ಕೂತ್ಕೊಂಡು ಮೊಬೈಲಲ್ಲಿ
ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದಾರೆ, ವಿಡಿಯೋಸ್ ಎಲ್ಲ ಇರ್ತದೆ ಅಲ್ವಾ, ಸೊ ಅದನ್ನು ನೋಡ್ತಾ ಇದ್ದಾರೆ. ಈಗ ವೈಫೈ ಹಾಕಿಸಿರೋದ್ರಿಂದ ತುಂಬ ಈಸಿ. ಅವರು ಅತ್ತೆ ಮೊಬೈಲಲ್ಲಿ ನೋಡಿದರೆ ಮಾವ ಟ್ಯಾಬಲ್ಲಿ ನೋಡ್ತಾ ಇರ್ತಾರೆ. ಸೊ ಹಾಗಾಗಿ ಅವ್ರಿಗೇನಾದರೂ ಒಂದು ಟೈಮ್ ಪಾಸ್ ಆಗಲಿಕ್ಕಂತೂ ಈಸಿಯಾಗಿದೆ. ಇಲ್ಲಾಂದರೆ ನಾವು ಮೊದಲು ನಾನು ಅತ್ತೆ ಇಬ್ಬರು ಕೂಡ ಕೂತ್ಕೊಂಡು ಸೀರಿಯಲ್ಲೇ ನೋಡ್ತಾ ಇದ್ದಂಥದ್ದು. 7 ಗಂಟೆಗೆಲ್ಲ ಸೀರಿಯಲ್ ಬರ್ತದಲ್ಲ, ಒಂದೆರಡು ಸೀರಿಯಲ್ ನೋಡ್ತೇವೆ, ಸೊ ಅದನ್ನು ಅಪರೂಪಕ್ಕೆ ನೋಡ್ತಾ ಇದ್ವಿ. ಬಟ್ ಈಗ ಅದೆಲ್ಲ ಸ್ಕಿಪ್ ಆಗಿದೆ. ಈಗ ಫುಲ್ ಟೈಮ್ ಟಿ ವಿ ಸಿಯೋನಿಗೆ ಸಿಕ್ಕಿಬಿಟ್ಟಿದೆ. ನಮ್ಮದು ಸ್ಮಾರ್ಟ್ ಟಿ ವಿ ಎಲ್ಲ ಅಲ್ಲ, ಹಾಗಾಗಿ ಯೂಟ್ಯೂಬಿಂದ ಕನೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಸ್ಟಿಲ್ ಮೊಬೈಲ್ ಟ್ಯಾಬೆಲ್ಲ ಕನೆಕ್ಟ್ ಆಗ್ತದಲ್ಲ, ಹಾಗಾಗಿ ಟೈಮ್ ಹೇಗಿದ್ರೂ ಕೂಡ ಪಾಸ್ ಆಗ್ತದೆ. ಇಲ್ಲಿ ಮಧ್ಯಾಹ್ನನೇ ನಾನು ಮನೆಯನ್ನು ಕೂಡ ಒರೆಸಿ ತಗೊಂಡಿದ್ದೇನೆ. ಯಾಕೆಂದರೆ ಮಧ್ಯಾಹ್ನ ನಂತರ ಅಂತ ಹೇಳಿ ಕೆಲಸಕ್ಕೆ ಇಟ್ಟರೆ ಅದು ಆಗೋದೇ ಇಲ್ಲ. ಯಾಕೆಂದರೆ ಮತ್ತೆ ಸಿಯೋನ್ ಬರೋ ಟೈಮ್ನಲ್ಲಿ ಅವನಿಗೆ ತಿನ್ನಲಿಕ್ಕೆ ಕೂಡ ರೆಡಿ ಮಾಡಬೇಕು, ಚಿಕ್ಕ ಮಗುವಿಗೆ ಫುಡ್ ಅಂತ ಎಲ್ಲ ಹೇಳಿ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಇಲ್ಲಿ ನಾನು ಇದು ಕಮ್ಯೂನಿಯನ್, ನಮ್ಮದು ಹೋಲಿ ಕಮ್ಯೂನಿಯನ್ ಉಂಟಲ್ಲ ನಮ್ಮದ್ರಲ್ಲಿ, ಅಂದರೆ ಕ್ರಿಶ್ಚಿಯನ್ಸ್ ಇದರಲ್ಲಿ ಪೂಜೆ ಆದ ನಂತರ ಕೊಡ್ತಾರಲ್ವ ಪ್ರಸಾದ, ಸೊ ಅದರದ್ದು ಪುಡಿ ಸಿಗ್ತದೆ. ಸೊ ಅದಕ್ಕೆ ನಾನು ಡ್ರೈ ಫ್ರೂಟ್ಸ್ ಪೌಡರನ್ನು ಹಾಕಿದ್ದೇನೆ. ಖಾಲಿ ಅದರಲ್ಲೇ ಆದರೆ ಅಷ್ಟೊಂದು ಏನು ನ್ಯೂಟ್ರಿಯೆಂಟ್ಸ್ ಇರೋದಿಲ್ಲ. ಬಟ್ ಮಕ್ಕಳನ್ನು ತುಂಬ ಹೊತ್ತು ಈಗ ಎಲ್ಲಾದರೂ ಟ್ರಾವೆಲ್ ಮಾಡಲಿಕ್ಕೆಲ್ಲ ಇದ್ದರೆ ಇದನ್ನು ಕೊಟ್ಟರೆ ಒಳ್ಳೆಯದು. ಯಾಕೆಂದರೆ ಇದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಹೊಟ್ಟೆ ಬೇಗನೆ ಫುಲ್ ಆಗ್ತದೆ, ಹೊಟ್ಟೆ ಫುಲ್ ಇರ್ತದೆ. ಹೊಟ್ಟೆ ಫುಲ್ ಇದ್ದರೆ ಮಕ್ಕಳು ಕೂಡ ಕಿರಿಕಿರಿ ಮಾಡೋದಿಲ್ಲ ಅಲ್ಲ. ಸ್ವಲ್ಪ ನ್ಯೂಟ್ರಿಷನ್ ಆ್ಯಡ್ ಮಾಡಬೇಕಂತ ಇದ್ದರೆ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರನ್ನು ಕೂಡ ಹಾಕಬೇಕು. ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಮಾಮ್ಸ್ ಬ್ರೈನ್ ಯಾವ ರೀತಿಯಲ್ಲಿ ವರ್ಕ್ ಆಗ್ತದೆ ಅಂತ ಕೂಡ ನಾನು ಲೈವ್ ಎಕ್ಸಾಂಪಲನ್ನು ತೋರಿಸ್ತೇನೆ. ಈಗ ಸಿಯೋನ್ ಬರಲಿಕ್ಕೆ ಇನ್ನೂ ಕೂಡ ಟೈಮ್ ಇದೆ, ಹಾಗೂ ಮಗು ಕೂಡ ಒಂದು ಸ್ವಲ್ಪ ಹೊತ್ತು ಮಲಗಿದ್ದಾನೆ. ಸೊ ಬೇಗ ಹೋಗಿ ನಾನು ಸ್ನಾನ ಮಾಡಿ ಬರ್ತೇನೆ. ಈಗ ಆ್ಯಕ್ಚುಲಿ ಬಿಸಿ ನೀರೆಲ್ಲ ಏನು ಕೂಡ ಇಲ್ಲ, ಬಟ್ ಇದ್ದ ನೀರಲ್ಲಿಯೇ ಸ್ನಾನ ಮಾಡುವಂಥದ್ದು. ಮತ್ತೆ ಮಾಡ್ತೇನೆ ಅಂತ ಹೇಳಿ ಕೆಲಸವನ್ನು ಹಾಗೆ ಪೆಂಡಿಂಗ್ ಇಟ್ಟರೆ ಅದು ಆಗೋದೇ ಇಲ್ಲ. ಹಾಗಾಗಿ ನಾನು ಇವಾಗಲೇ ಸ್ನಾನ ಮಾಡಿದ್ದೇನೆ. ಯಾವಾಗ ಟೈಮ್ ಸಿಗ್ತದೆ ಆಗ ಸ್ನಾನ ಮಾಡಿಬಿಡಬೇಕು. 3 ನಿಮಿಷದಲ್ಲಿ ನನ್ನ ಸ್ನಾನ ಆಗ್ತದೆ. ಮೊದಲೆಲ್ಲ ನಾನು ಯೋಚನೆ ಮಾಡುವಂಥದ್ದು, ಮೊದಲು ಊಟ ಸಹ ಲೇಟ್, ಸ್ನಾನ ಸಹ ಲೇಟ್. ಬಟ್ ಯಾವಾಗ ನಾನೊಂದು ತಾಯಿ ಆದೆ ಅದರ ನಂತರ ಅಂತ ಉಂಟಲ್ಲ, ನನ್ನ 10 ನಿಮಿಷ 2 ನಿಮಿಷದಲ್ಲಿ ಕನ್ವರ್ಟ್ ಆಗಿದೆ. ಎಲ್ಲರದ್ದು ಹಾಗೇ ಆಗ್ಬೋದು ಕಾಣ್ತದೆ. ಸೊ ಈಗ ಮಗು ಎದ್ದಿದ್ದ, ಅವನನ್ನು ಕೂಡ ಸ್ವಲ್ಪ ಎಲ್ಲ ಸಮಾಧಾನ ಮಾಡಿ ಸ್ವಲ್ಪ ಫೀಡ್ ಕೊಟ್ಟು ಟಿ ವಿ ಹಾಕಿ ಕೂತ್ಕೊಳಿಸಿ ಬಂದಿದ್ದೇನೆ. ಇಲ್ಲಿ ನಾನು ಸ್ವಲ್ಪ ಮೀ ಟೈಮ್ ಕೂಡ ಬೇಕಲ್ಲ, ಹಾಗಾಗಿ ನನಗಂತೂ ಈಗ ಕಾಫಿ ಅಂದರೆ ತುಂಬ ಇಷ್ಟ. ಮೊದಲು ನಾನು ಅಷ್ಟು ಕುಡಿತಾ ಇರಲಿಲ್ಲ. ಈ ಡೆಲಿವರಿ ಆದ ನಂತರ ತುಂಬ ಕುಡಿತಾ ಇದ್ದೇನೆ ಕಾಫಿ. ಅದರಲ್ಲೂ ಈ ಬೆವ್ಸಿಲಾದು ಪ್ಯಾಕೆಟ್ಸ್ ನನಗೆ ತುಂಬ ಇಷ್ಟ. ಬಟರ್ ಸ್ಕಾಚ್ ಫ್ಲೇವರ್ ಇದು ಕಾಫಿಯನ್ನು ನಾನೀಗ ಕುಡಿತಾ ಇದ್ದೇನೆ. ಸೊ ಈ ಕಪ್ ನನ್ನ ಫ್ರೆಂಡ್ ನನಗೆ ಗಿಫ್ಟ್ ಕೊಟ್ಟಂಥದ್ದು. ಸೊ ಇದರಲ್ಲಿ ಬಿಸಿ ಹಾಕಿದ ಕೂಡಲೇ ಫೋಟೋ ಬರುವಂಥದ್ದು. ಒಂದು ಟೈಮ್ನಲ್ಲಿ ಈ ರೀತಿಯ ಕಪ್ಸ್ ತುಂಬಾ ಟ್ರೆಂಡಿಂಗಲ್ಲಿತ್ತು. ಹಾಗಾಗಿ ಆ ಟೈಮ್ನಲ್ಲಿ ತಗೊಂಡಿರುವಂಥದ್ದು. ತುಂಬ ವರ್ಷ ಆಯ್ತು ಇದಕ್ಕೆ. ಇದನ್ನು ನಾನೀಗ ಕಾಫಿಗೆ ಅಂತ ಹೇಳಿ ಯೂಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಕಾಫಿ ಎಲ್ಲ ಕುಡ್ದಾದ ನಂತರ ನೆಕ್ಸ್ಟ್ ಮಗುವಿಗೆ ಕೊಡಬೇಕಲ್ವ ಫುಡ್. ಈಗ ಇದೇ ಆಗಿದೆ ಲೈಫ್. ಆಗಾಗ ನಮ್ಮ ಫುಡ್, ಮಗುವಿನ ಫುಡ್ ಪ್ರಿಪೇರ್ ಮಾಡುವಂಥದ್ದು. ಸ್ವಲ್ಪ ವರ್ಷ ನನಗೆ ಗ್ಯಾಪ್ ಇತ್ತು. ಯಾಕೆಂದರೆ ಮಕ್ಕಳು ಒಮ್ಮೆ ನಮ್ಮ ಫುಡ್ಡಿಗೆ ಅಡ್ಜಸ್ಟ್ ಆಗುವವರೆಗೆ ಸ್ವಲ್ಪ ಕಷ್ಟನೇ. ಅವರಿಗೆ ಆಗಾಗ ಮಾಡುವಂಥದ್ದು, ತಿನ್ನಿಸುವಂಥದ್ದು, ಸ್ನಾನ ಮಾಡಿಸುವಂಥದ್ದು. ನನ್ನ ಮಗುವಿಗಂತೂ ಒಂದು ಸಲ ತಿನ್ನಲಿಕ್ಕೆ ಕೊಟ್ಟರೆ ನೆಕ್ಸ್ಟ್ ಸ್ನಾನನೇ ಮಾಡಿಸಬೇಕು, ಅಷ್ಟು ಗಲೀಜಾಗಿ ಬಿಡ್ತಾನೆ ಅವನು. ಈಗ ನಾನು ಅವನಿಗೆ ರಾಗಿ ಸರಿಯನ್ನು ಮಾಡಿಟ್ಟಿದ್ದೇನೆ. ಮತ್ತು ಸ್ವಲ್ಪ ಡೈಪರ್ ಚೇಂಜ್ ಮಾಡುವ ಅಂತ ಹೇಳಿ ಮೋಷನ್ ಪಾಸ್ ಮಾಡಿದ. ಸೊ ಡೈಪರ್ ಚೇಂಜ್ ಮಾಡಿ ಅವನಿಗೆ ಕ್ಲಾತ್ ಡೈಪರನ್ನು ಹಾಕಿ ಕೊಟ್ಟಿದ್ದೇನೆ. ಈ ಒಂದು ಕ್ಲಾತ್ ಡೈಪರ್ ಏನಿದೆ ಇದು ಸೂಪರ್ ಬಾಟಮ್ಸ್. ಇದು ನಾನು ಫಸ್ಟ್ ಸಿಯೋನ್ಗೆ ತಗೊಂಡಂಥದ್ದು. ಇದಕ್ಕೆ ಆಲ್ಮೋಸ್ಟ್ ಈಗ 4 ವರ್ಷ ಕೆಲವೊಂದು ತಿಂಗಳಾಗಿರ್ಬೋದು. 4 ವರ್ಷ 1 ತಿಂಗಳು ಅಥವಾ 2 ತಿಂಗಳಾಗಿರ್ಬೋದು, ಅಷ್ಟು ವರ್ಷ ಹಳೆಯದು. ಬಟ್ ಈಗಲೂ ಕೂಡ ಒಂದು 3ರಿಂದ 4 ಪೀಯನ್ನು ಹೋಲ್ಡ್ ಮಾಡಿಯೇ ಮಾಡ್ತದೆ, ಅಷ್ಟು ಕೆಪಾಸಿಟಿ ಇದೆ. ಮೊದಲು ನನಗೆ ಏನು ಅನ್ನಿಸ್ತಾ ಇತ್ತು ಅಂತ ಹೇಳಿದರೆ, ಮೊದಲಂತಲ್ಲ ಈಗಲೂ ಕೂಡ ಕೆಲವೊಮ್ಮೆ ಅನ್ನಿಸ್ತದೆ ಈ ಮಕ್ಕಳು ಈ ಒಂದು ಲೈಫೇ ಬೇಡ ಇತ್ತು, ನಾನಷ್ಟಕ್ಕೆ ನಾನು ಇರ್ತಿದ್ದೆ, ಸಿಂಗಲಾಗೇ ಇರ್ತಿದ್ದೆ ಅಂತ ಹೇಳಿದರೆ. ಯಾವಾಗ ಆ ರೀತಿಯಲ್ಲಿ ಅನ್ನಿಸ್ತದೆ ಅಂತ ಹೇಳಿದರೆ, ಇಬ್ಬರು ಮಕ್ಕಳು ಕೂಡ ಕಿರಿಕಿರಿ ಮಾಡ್ತಾಯಿದ್ದು. ನನಗೆ ನನ್ನದೇ ಆದಂಥ ಕೆಲವೊಂದು ಕರ್ತವ್ಯ ಮತ್ತು ಕೆಲವೊಂದು ಕೆಲಸಗಳೆಲ್ಲ ಇರ್ತದಲ್ಲ, ಅದು ಆಗದೇ ಇದ್ದಾಗ ನನಗೆ ತುಂಬ ಟೆನ್ಷನ್ ಆಗುವಂಥದ್ದು. ಬಟ್ ಏನಂದರೆ ಈ ಒಂದು ಲೈಫ್ ಏನಿದೆ ಅಲ್ವಾ, ಲೈಫಲ್ಲಿ ನಾವು ಮುಂದುವರಿತಾನೆ ಇರಬೇಕು ಮತ್ತು ಈ ಒಂದು ಲೈಫ್ ಕೂಡ ಎಂಜಾಯ್ ಮಾಡುವಂಥದ್ದೇ. ಯಾಕೆಂದರೆ
ಫಸ್ಟಿಗೆ ನಾವು ಅಂದ್ಕೊಳ್ತೇವೆ ಹೀಗೇ ಮದುವೆ ಆದ ನಂತರದ ಲೈಫ್ ತುಂಬಾ ಜಾಲಿಯಾಗಿರ್ತದೆ, ಹೊರಗೆ ತಿರುಗಾಡಲಿಕ್ಕೆಲ್ಲ ಹೋಗ್ಬೋದು, ಜಾಲಿ ಮಾಡ್ಬೋದು ಅಂತ ಹೇಳಿ. ಬಟ್ ಮಕ್ಕಳಾದಮೇಲೆ ಬೇರೆ ರೀತಿಯಾದೊಂದು ಜಾಯ್ ನಮಗೆ ಸಿಗುವಂಥದ್ದು. ಆ ಮಕ್ಕಳು ನಮ್ಮ ಕಣ್ಣು ಮುಂದೆ ದೊಡ್ಡವರಾಗೋದನ್ನು ನೋಡುವಂಥದ್ದು, ಅವರನ್ನು ಹೊಟ್ಟೆ ಒಳಗೆ ಇಟ್ಕೊಂಡು 9 ತಿಂಗಳ ತನಕ ಅವರನ್ನು ಎಕ್ಸ್ಪೀರಿಯೆನ್ಸ್ ಮಾಡುವಂಥದ್ದು, ಅವರ ಒಂದು ಮೂಮೆಂಟ್ಸನ್ನು ಎಕ್ಸ್ಪೀರಿಯೆನ್ಸ್ ಮಾಡುವಂಥದ್ದು, ಅವರಿಗೆ ಹಾಲು ಕೊಡುವಂಥದ್ದು, ಅವರನ್ನು ದೊಡ್ಡವರಾಗೋದನ್ನು ನೋಡುವಂಥದ್ದು, ಇದೆಲ್ಲ ಉಂಟಲ್ಲ, ಇದು ಬೇರೆಯೇ ಜಾಯ್. ಒಂದೊಂದು ಏಜಲ್ಲಿ ಒಂದೊಂದು ಸ್ಟೇಜಸನ್ನು ನಾವು ಅದನ್ನು ಎಂಜಾಯ್ ಮಾಡಿ ಬರಲೇಬೇಕು. ಅದು ಎಂಜಾಯ್ ಮಾಡುವಂತೆ ಇರಲಿಲ್ಲ ಆದರೆ ಅಷ್ಟೊಂದು ಎಂಜಾಯಬಲ್ ಮೂಮೆಂಟ್ ಅಲ್ಲ ಆದರೂ ಕೂಡ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ಇದೇ ಅಲ್ವಾ ಲೈಫು, ನಾವು ಮುಂದುವರಿಲೇಬೇಕು. ಅಂದರೆ ನಮ್ಮ ಇಷ್ಟ ಅಲ್ವಾ, ಮದುವೆ ಆಗುವಂಥದ್ದು ಕೂಡ ಕಂಪ್ಲೀಟ್ಲಿ ನಮ್ಮ ಚಾಯ್ಸ್, ನಮ್ಮ ಇಷ್ಟ. ಮದುವೆ ಆದ ನಂತರ ಮಕ್ಕಳು ಕೂಡ ನಮ್ಮ ಚಾಯ್ಸ್, ನಮ್ಮ ಇಷ್ಟ ಆಗಿರಬೇಕು. ಸೊ ಹಾಗೆಯೇ ಲೈಫ್ ಮುಂದುವರಿತಾನೆ ಇರ್ತದೆ. ಸ್ವಲ್ಪ ಎಲ್ಲ ರೀಫಿಲ್ ಮಾಡಲಿಕ್ಕೆಲ್ಲ ಇದ್ದಂಥದ್ದು. ಇದು ನಾನು ಬೆಳಿಗ್ಗೆ ತೊಳೆದಿಟ್ಟಿದ್ದೆ ಅಲ್ವಾ ಡಬ್ಬ, ಸೊ ಅದು ಚೆಂದಾಗಿ ಒಣಗಿದೆ. ಹಾಗಾಗಿ ಸಕ್ಕರೆಗೆ ಮಳೆಗಾಲದಲ್ಲಿ ಮಾಯ್ಶ್ಚರ್ ಬರುವಂಥದ್ದು ತುಂಬ. ಹಾಗಾಗಿ ನಾನು ಕಡಿಮೆ ಸಕ್ಕರೆ ತಗೊಂಡಿರುವಂಥದ್ದು. ಕೆಲವೊಮ್ಮೆ 10 kg ಎಲ್ಲ ತರ್ತೇನೆ, ಬಟ್ ಈಗ 5 kg ಸಕ್ಕರೆಯಲ್ಲಿ ಇನ್ನೊಂದು 3 kg ಏನೋ ಉಂಟು. ಸೊ ಅದನ್ನು ನಾನು ಚೆಂದ ಮಾಡಿ ಪ್ಲಾಸ್ಟಿಕಲ್ಲಿ ಕವರ್ ಮಾಡಿ ಇಟ್ಟಿದ್ದೇನೆ. ಸಿಯೋನಿಗೆ ಸಂಜೆ ಸ್ನ್ಯಾಕ್ಸಿಗೆ ಅಂತ ಹೇಳಿ ಪಾಪ್ಕಾರ್ನನ್ನು ಮಾಡ್ತಾ ಇದ್ದೇನೆ. ಪಾಪ್ಕಾರ್ನಿಗೆ ನಾನು ತುಪ್ಪವನ್ನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ಕಾರ್ನ್ ಕರ್ನಲ್ಸನ್ನು ಹಾಕಿ ಇಟ್ಟಿದ್ದೆ. ಸೊ ಅದು ಹೈ ಫ್ಲೇಮಲ್ಲಿ ಇಟ್ಟಾಗ ನೋಡಿ ರೀತಿಯಲ್ಲಿ ಎಲ್ಲ ಪಾಪ್ ಆಗ್ತಾ ಇದೆ. ಪಾಪ್ಕಾರ್ನ್ ಈ ರೀತಿಯಲ್ಲಿ ಮನೆಯಲ್ಲೇ ಮಾಡಿ ತಿನ್ನುವಾಗ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು. ಮತ್ತು ನಮ್ಮ ಸಿಯೋನ್ ತರಕಾರಿ ಎಲ್ಲ ತಿನ್ನೋದಿಲ್ಲಲ್ಲ, ಅವನಿಗೆ ಬೇಕಾದಷ್ಟು ಅಮೌಂಟ್ ಆಫ್ ಫೈಬರ್ ಇದರಿಂದ ಕೂಡ ಅವನಿಗೆ ಸಿಗ್ತದೆ. ಯಾಕೆಂದರೆ ಮನೆಗೆ ಬಂದು ಒಂದು ಹೊತ್ತು ಊಟ ಮಾಡುವಾಗ ಮಾತ್ರ ಅವನಿಗೆ ಸ್ವಲ್ಪ ಎಲ್ಲ ತರಕಾರಿದೆಲ್ಲ ಅಂಶ ಸಿಗುವಂಥದ್ದು. ಅದು ತರಕಾರಿ ಮಾಡಿದರೆ ಮಾತ್ರ. ಇನ್ನು ಸ್ವಲ್ಪ ಹೊತ್ತಲ್ಲಿ ಸಿಯೋನ್ ಬರ್ತಾನೆ. ಇಲ್ಲಿ ಬಟ್ಟೆ ಕೂಡ ಒಣಗಿದೆ, ಇವತ್ತು ಒಳ್ಳೆ ಬಿಸಿಲಿದ್ದರಿಂದ ಬಟ್ಟೆ ಎಲ್ಲ ಒಣಗಿತ್ತು. ಅತ್ತೆ ಸ್ವಲ್ಪ ಹೂವಿನ ಗಿಡ ಎಲ್ಲ ಕಟ್ ಮಾಡ್ತಾ ಇದ್ದಾರೆ, ಯಾಕೆಂದರೆ ಇನ್ನೂ ಕೂಡ ಮಳೆ ನಿಲ್ಲಿಲ್ಲ ಅಲ್ಲ, ತುಂಬ ಬೆಳೆದಿದೆ ಹೂವಿನ ಗಿಡ ಎಲ್ಲ. ಸೊ ಅದನ್ನೆಲ್ಲ ಕಟ್ ಮಾಡ್ತಾಯಿದ್ರು. ಇಲ್ಲಿ ಮಾವ ನಾಯಿಯನ್ನು ಕೂಡ ಬಿಟ್ಟಿದ್ದಾರೆ. ನಾಯಿಯನ್ನು ಹೀಗೆ ಸಂಜೆ ಒಂದು ರೌಂಡ್ ಬಿಟ್ಟು ಮತ್ತೆ ಕಟ್ಟುವಂಥದ್ದು ಅಂತ ಹೇಳಿದರೆ ಗೂಡಲ್ಲಿ ಹಾಕುವಂಥದ್ದು. ಅವರು ಗೂಡಲ್ಲಿ ಇರ್ತಾರೆ. ನಾನು PUC ಯಲ್ಲಿರುವಾಗ ನಾವು ಮಂಗಳೂರಲ್ಲಿ ಒಂದು ಬಾಡಿಗೆ ಮನೆಯಲ್ಲಿದ್ದು ಹೋಗ್ತಾ ಇದ್ದಂಥದ್ದು ಪಂಪ್ವೆಲ್ಲಲ್ಲಿ. ಸೊ ಅಲ್ಲಿ ಆ ಮನೆಯಲ್ಲಿ ಈ ಒಂದು ಲೆಮನ್ ಗ್ರಾಸ್ ಅಂತ ಹೇಳ್ತೇವೆ ಅಲ್ವಾ, ಮಜ್ಜಿಗೆ ಸೊಪ್ಪು ಅಂತ ಹೇಳಿ ಇದಿತ್ತು. ಸೊ ಇದನ್ನು ನಾವು ಟೀಗೆಲ್ಲ ಹಾಕಿ ಕುಡಿತಾ ಇದ್ವಿ. ನನಗೆ ಮಜ್ಜಿಗೆ ಸೊಪ್ಪು ಅಂತ ಹೇಳ್ತಾರೆ ಅಂತ ಮೊದಲು ಗೊತ್ತಿರಲಿಲ್ಲ, ಈಚೆ ಬಂದ ನಂತರ ಗೊತ್ತಾದಂಥದ್ದು. ಲೆಮನ್ ಗ್ರಾಸ್ ಅಂತ ಹೇಳಿ ಗೊತ್ತಿತ್ತು. ಸೊ ಲೆಮನ್ ಗ್ರಾಸನ್ನು ನಾನು ಇಲ್ಲಿ ಸಿಯೋನನ್ನು ಪಿಕ್ ಮಾಡಲಿಕ್ಕೆ ಬರುವ ಆನ್ ದ ವೇ ಉಂಟು. ಸೊ ಅದನ್ನು ಸ್ವಲ್ಪ ತಗೊಂಡು ಸ್ಮೆಲ್ ನೋಡಿ ಆ ಮೆಮೊರೀಸನ್ನೆಲ್ಲ ರಿಕಾಲ್ ಮಾಡ್ತಾ ಬರ್ತಾ ಇದ್ದೆ. ಮತ್ತು ಮಾವನ ಹತ್ರ ಹೇಳಿದ್ದೆ ಮಗುವನ್ನು ಸ್ವಲ್ಪ ಹೊತ್ತು ನೋಡ್ಕೊಳ್ಳಿ ಅಂತ ಹೇಳಿ. ನಾಯಿ ಬೊಗಳ್ತಾ ಇತ್ತು. ಸ್ವಲ್ಪ ಮುಂದೆ ಬಂದು ನಾನು ರೈಟಲ್ಲಿ ಹೀಗೆ ಮೇಲೆ ನೋಡಿದೆ. A few moments later. ಹೀಗೆ ನೋಡಿ ಆದ ಕೂಡಲೇ ನಾನು ಯಾವ ಸೈಡ್ ಓಡೋದಂತ ಹೇಳಿ ಫಸ್ಟ್ ಥಿಂಕ್ ಮಾಡಿದೆ. ಯಾಕೆಂದರೆ ನೋಡಿ ಅಲ್ಲಿ ಕಪ್ಪು ಕಾಣ್ತದೆ ಅಲ್ವಾ, ಆನೆ ರೀತಿಯಲ್ಲಿ. ಸೊ ಈಚೆ ಎಲ್ಲ ಅಷ್ಟೊಂದು ಆನೆ ಬರೋದಿಲ್ಲ, ಬಟ್ ನಮ್ಮ ಸೈಡ್ ಘಟ್ಟದಾಚೆ ಉಂಟಲ್ಲ ಆನೆ ಎಲ್ಲ ಬರ್ತಾ ಇರ್ತದೆ. ಆಗಾಗ ನನ್ನ ಮಮ್ಮಿ ಯಾವಾಗ ಕಾಲ್ ಮಾಡಿದರೆ ಸಹ ಹೇಳ್ತಾ ಇರ್ತಾರೆ, ಧರ್ಮಸ್ಥಳದಲ್ಲಿ ನನ್ನ ದೊಡ್ಡಮ್ಮ ಇದ್ದಾರೆ, ಅವ್ರ ಮನೆ ಹತ್ರ ಸಹ ಆನೆ ಬಂದಿತ್ತು ಅಂತ ಹೇಳಿ, ಅವರ ಮನೆಗೆ ಆನೆ ಬಂದಿತ್ತು, ನಮ್ಮ ಆಚೆ ಆನೆ ಬಂದಿದೆ ಅಂತ ಯಾವಾಗಲೂ ನನ್ನ ಮಮ್ಮಿ ಅದನ್ನು ಹೇಳ್ತಾನೆ ಇರ್ತಾರೆ, ಆನೆ ಬಂದಿದೆ ಅಂತ ಹೇಳಿ. ಅದೇ ನನ್ನ ತಲೆಯಲ್ಲಿ ಇತ್ತು ಕಾಣ್ತದೆ. ಮತ್ತು ಮಾಮ್ಸ್ ಬ್ರೈನ್ ಗೊತ್ತಲ್ವ, ಅದು ವರ್ಕೇ ಆಗೋದಿಲ್ಲ ಕೆಲವೊಮ್ಮೆ. ಸೊ ಇದು ಹಾಕಲಿಕ್ಕೆ ಮೊನ್ನೆನೇ ಹಾಕಿದ್ದಾರೆ ಟಾರ್ಪಲ್, ಬಟ್ ನಾನು ಅಷ್ಟೊಂದು ಒಬ್ಸರ್ವ್ ಮಾಡಿರಲಿಲ್ಲ. ನಾನು ಇದನ್ನು ನೋಡಿದ ಕೂಡಲೇ ಕಾಡಾನೆ ಅಂತ ಹೇಳಿ ಯಾವ ಸೈಡ್ ಓಡೋದು ಅಂತ ಹೇಳಿ ನಾನು ಬ್ರೈನಲ್ಲಿ ಅಂದರೆ ನಾನು ಯಾವ ಸೈಡಿಗೆ ಓಡಬೇಕು ಅಂತ ಹೇಳಿ ನೋಡ್ತಾ ಇದ್ದೆ. ಯಾಕೆಂದರೆ ಫಾರ್ಮ್ ಸೈಡ್ ಓಡ್ದ ಮನೆ ಸೈಡ್ ಓಡ್ದ ಅಂತ ಹೇಳಿ ಆ ರೀತಿಯಲ್ಲಿ ಒಮ್ಮೆಲೆ ನನ್ನ ಮೊಬೈಲೆಲ್ಲ ನನ್ನ ಕೈಯಿಂದ ನಾನು ವಿಡಿಯೋ ಮಾಡ್ತಾಯಿದ್ದೆ, ಒಮ್ಮೆಲೆ ಡ್ರಾಪ್ ಮಾಡಿಬಿಟ್ಟಿದ್ದಾನೆ. ಅಷ್ಟು ನಾನು ಹೆದರಿಬಿಟ್ಟೆ ಆನೆ ಅಂತ ಹೇಳಿ. ಆನೆ ಮಲಗಿದಾಗೆ ಕಾಣ್ತು ನನಗೆ, ಬಟ್ ಅದು ಆನೆ ಅಲ್ಲ, ಅಲ್ಲಿ ಫಾರ್ಮ್ ಇದಿರ್ತದೆ ಅಲ್ವ ಗೊಬ್ಬರ. ಸೊ ಅದನ್ನು ಟಾರ್ಪಲಲ್ಲಿ ಮುಚ್ಚಿಟ್ಟಿರುವಂಥದ್ದು, ಅದು ಹಳೆಯ ಟಾರ್ಪಲ್. ಬಟ್ ಇದು ಕಂಪ್ಲೀಟ್ ಬ್ಲ್ಯಾಕ್ ಕೂಡ ಇಲ್ಲ, ಅದು ಸ್ವಲ್ಪ ಬಿಸಿಲಿಗೆಲ್ಲ ಫೇಡ್ ಆಗಿ ಕಲರ್ ಸೇಮ್ ಆನೆಯ ಬಣ್ಣನೇ. ಆನೆ ಮಲಗಿದಾಗ ಅದರ ಪಾಶ್ಚರ್ ಯಾವ ರೀತಿಯಲ್ಲಿ ಇರ್ತದೆ ಅಲ್ವಾ, ಸೊ ಅದರ ತಲೆ ಅದರ ಬೆನ್ನೆಲ್ಲ ಸೊ ಸೇಮ್ ಪಾಶ್ಚರ್ ಇತ್ತು. ಹಾಗಾಗಿ ನನಗೆ ಒಮ್ಮೆ ನನ್ನ ಜೀವ ಬಾಡಿಯಿಂದ ಹೋಗಿ ಬಂದಾಗೆ ಆಯಿತು ನನಗೆ. ಅಂದರೆ ನಾನು ಯಾವಾಗಲೂ ನನ್ನ ಮಮ್ಮಿಗೆ ಜೋರು ಮಾಡ್ತಾಯಿದ್ದೆ, ಯಾಕೆ ಹೆದರೋದು ನೀವು, ಆನೆ ಎಲ್ಲ ಬರಲ್ಲ ಅಂತ ಹೇಳಿ. ಬಟ್ ಕಣ್ಣು ಮುಂದೆ ನನಗೆ ಆನೆ ರೀತಿಯಲ್ಲೇ ಕಾಣಿಸಿದಾಗ ತುಂಬ ಹೆದರಿಬಿಟ್ಟೆ ನಾನು. ಸಿಯೋನ್ಗೆ ಇಲ್ಲಿ ಪಾಪ್ಕಾರ್ನನ್ನು ರೆಡಿ ಮಾಡಿದ್ದಲ್ಲ, ಸೊ ಅದನ್ನು ತಿಂತಾ ಇದ್ದಾನೆ. ಬಟ್ ಅವನಿಗೆ ಈಗ ಫಾರ್ಮ್ ಹತ್ತಿರ ಹೋಗಲಿಕ್ಕೆ ಅವನು ಬ್ಯುಸಿ. ಅವನ ಒಂದು ಸಣ್ಣ ಬಸ್ ಉಂಟಲ್ಲ, ಅದನ್ನು ದುಡ್ಡಿ ಫಾರ್ಮ್ ಹತ್ತಿರ ಹೋಗುವಂಥದ್ದು. ಸೊ ತುಂಬ ಸೊಳ್ಳೆ ಉಂಟು ಈಗ, ಸ್ವಲ್ಪ ಮಳೆ ಸ್ವಲ್ಪ ಬಿಸಿಲಾಗಿರೋದ್ರಿಂದ ಚಿಕ್ಕ ಚಿಕ್ಕ ಸೊಳ್ಳೆಗಳು ಸ್ಟಾರ್ಟ್ ಆಗಿದೆ. ಹಾಗಾಗಿ ನಾನು ಸೊಳ್ಳೆಯ ಒಂದು ರೋಲನನ್ನು ಹಾಕಿ ಕೊಡ್ತಾ ಇದ್ದೇನೆ.
ರೋಲಾನ್ ಯಾವುದು ಅಂತ ಹೇಳಿ ಕೇಳಬೇಡಿ, ಇದು ನನಗೆ ನನ್ನ ಹಸ್ಬೆಂಡಿದ ಅಕ್ಕ ಇಸ್ರಾಯಲಿಂದ ತಂದು ಕೊಟ್ಟಂಥದ್ದು. ಸೊ ಇಲ್ಲಿದು ಅಲ್ಲ ಇದು, ಇಲ್ಲಿ ಕೂಡ ಸಿಗ್ತದೆ ರೋಲಾನ್ಸ್ ಪ್ಯಾಚಸ್ ಎಲ್ಲ ಕೂಡ ಸಿಗ್ತದೆ ಮಕ್ಕಳಿಗೆ ಅಂತ ಹೇಳಿ. ಚಿಕ್ಕ ಮಗು ನೋಡಿ ಇದನ್ನು ಬಾಯಿಗೆ ಹಾಕಲಿಕ್ಕೆ ಕೇಳಲಿಕ್ಕೆ ಬಂದಿದ್ದಾನೆ. ನಾನು ಅವನಿಗೆ ಅದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ ಮದ್ದು ಅಂತ ಹೇಳಿ, ಬಟ್ ಅವನಿಗೆ ಅದು ಬೇಕು ಅಂತ ಹೇಳಿ ಬಾಯಿಗೆ ಹಾಕಲಿಕ್ಕೆ ಒಳ್ಳೆಯದೇ ಅಲ್ಲ. ಮಾವ ಏನಾದರೂ ಕೆಲಸ ಮಾಡ್ತಾಯಿದ್ರೆ ಅವರ ಹಿಂದೆನೇ, ಮಾವ ಇಲ್ಲಿ ಹಿಂದೆ ಏನೋ ಕೆಲಸ ಮಾಡ್ತಾಯಿದ್ರು, ಸೊ ಅಲ್ಲಿ ಬಂದಿದ್ದಾನೆ. ಸೊ ಅಷ್ಟು ಚಿಕ್ಕ ಬಸ್ಸನ್ನು ದೂಡಿಕೊಂಡು ಫಾರ್ಮ್ ಹತ್ತಿರ ಹೋಗಲಿಕ್ಕೆ ಎನರ್ಜಿ ತುಂಬ ವೇಸ್ಟ್ ಆಗ್ತದೆ. ಯಾಕೆಂದರೆ ತಿಂದದೆಲ್ಲ ಅಲ್ಲಿ ಹೋಗ್ತದೆ. 7-7:30 ಆಗುವಾಗ ಅವನಿಗೆ ನಿದ್ದೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತು ಅವನು ಒಂದೇ ಹೇಳುವಂಥದ್ದು, ನಾವು ಪ್ರೇಯರ್ ಮಾಡುವ ಅಂತ ಹೇಳಿ 7 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾನೆ. ಅವನು ಪ್ರೇಯರ್ ಮಾಡುವಾಗೇನು ಅವ್ನು ಕೂತ್ಕೊಂಡು ಪ್ರೇಯರ್ ಮಾಡೋದಿಲ್ಲ, ಆದರೆ ಸಹ ಅವನಿಗೆ ಪ್ರೇಯರ್ ಮಾಡದೆ ಮಲಗಲಿಕ್ಕಿಲ್ಲ, ಪ್ರೇಯರ್ ಮಾಡದೆ ಊಟ ಇಲ್ಲ ಅಂತ ಹೇಳಿ ಅವನ ಮನಸ್ಸಲ್ಲಿ. ಹಾಗಾಗಿ ಯಾವಾಗಲೂ ಹೇಳ್ತಾನೆ ಇರ್ತಾನೆ ಮತ್ತೆ ನಿದ್ದೆ ಬಂದರೆ ಪ್ರೇಯರ್ ಮಾಡುವ ಅಂತ ಹೇಳಿ. ಸೊ ಇಲ್ಲಿ ಇಬ್ಬರಿಗೆ ಕೂಡ ಎಲ್ಲ ತಿನ್ನಲಿಕ್ಕೆಲ್ಲ ಕೊಟ್ಟಿದ್ದೇನೆ ನಾನು. ಸಿಯಾನ್ ಕೂಡ ಮತ್ತೆ ಬಂದು ಪಾಪ್ಕಾರ್ನ್ ಎಲ್ಲ ತಿಂದಿದ್ದ. ನೆಕ್ಸ್ಟ್ ಇವತ್ತು ಹಸ್ಬೆಂಡ್ ಮಂಗಳೂರು ಹೋಗಿದ್ರು, ಹಾಗಾಗಿ ನಮ್ಮ ಕಸಿನ್ ಬಂದಿದ್ದಾರೆ ಕೇಕನ್ನು ಡೆಲಿವರ್ ಮಾಡಲಿಕ್ಕೆ ಅಂತ ಹೇಳಿ. ಸೊ ಲಾಸ್ಟಿಗೆ ನಾನಿಲ್ಲಿ ನೇಮನ್ನು ಕೂಡ ಬರಿತಾ ಇದ್ದೇನೆ. ಸಿಂಪಲ್ ಕೇಕ್ ಇದು, ತುಂಬ ಡಿಸೈನ್ ಎಲ್ಲ ಏನು ಕೂಡ ಇಲ್ಲ. ಸ್ವಲ್ಪ ಎಲ್ಲ ಶುಗರ್ ಬಾಲ್ಸನ್ನು ನಾನು ಆ್ಯಡ್ ಮಾಡಿ ಕೊಡ್ತಾ ಇದ್ದೇನೆ. ಈ ಪರ್ಲ್ಸ್ ಎಲ್ಲ ಇದೆಲ್ಲ, ಸೊ ಅದನ್ನೆಲ್ಲ ಸ್ವಲ್ಪ ಆ್ಯಡ್ ಮಾಡಿ ಕೊಡ್ತಾ ಇದ್ದೇನೆ. ಇದೆಲ್ಲ ಆದ ನಂತರ ಈಗ ಇಬ್ಬರಿಗೆ ಕೂಡ ಸ್ನಾನ ಮಾಡಿಸ್ಬೇಕು. ಯಾಕೆಂದರೆ ಸ್ನಾನ ಮಾಡಿಸಿ ತಂದ ನಂತರ ಸಿಯಾನ್ ಪುನಃ ಫಾರ್ಮ್ ಹತ್ತಿರ ಎಲ್ಲ ಹೋಗಿ ಬಂದಲ್ಲ, ಸೊ ಅವನನ್ನು ನೆಕ್ಸ್ಟ್ ಮಗುವಿಗೆ ತಿನ್ನಲಿಕ್ಕೆ ಕೊಟ್ಟ ನಂತರ ಮಗುವನ್ನು ಕೂಡ ಸ್ನಾನ ಮಾಡಿಸಿ ತಗೊಂಡಿದ್ದೇನೆ. ಸೊ ಸ್ವಲ್ಪ ಎಲ್ಲ ಹಬ್ಬದ ಕ್ಲಿಪ್ಪಿಂಗ್ಸ್ ಇದೆ ನನ್ನ ಹತ್ರ, ನೆಕ್ಸ್ಟ್ ವ್ಲಾಗಲ್ಲಿ ಇನ್ಕ್ಲೂಡ್ ಮಾಡ್ತೇನೆ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೂ ನನ್ನ ಚಾನಲ್ಗೆ ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಸಬ್ಸ್ಕ್ರೈಬ್ ಆಗಿ, ಕಾಮೆಂಟ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.